ರಾಜಕಾರಣಿ ನಗಲ್ಲ ಮಿತ್ತ ನಂಬಿಕೆ ಜಂಕ್ಲೆಗ್ ಪನ್ಪುನ ವಿಷಯವನ್ನು ಪನೊಂದು ಮಾಧ್ಯಮದಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಬರುವುದರಿಂದ ನಾನು ಸ್ವಲ್ಪ ಕನ್ನಡ ಮಾತಾಡ್ತೇನೆ. ಇದೀಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಹೋರಾಟ ನಡೆಯುತ್ತಿದ್ದು, ಸೌಜನ್ಯ ಪರವಾಗಿ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಹಲವಾರು ಸಂಘಟನೆಗಳು ಹೋರಾಟ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾವ ರೀತಿಯ ಹೋರಾಟವನ್ನು ಮಾಡ್ತಿದ್ದೇವೆ? ನಿತ್ಯ ನಿರಂತರವಾಗಿ ಹೋರಾಟಗಳ ಸುರಿಮಲೆ ನಡೀತಿದೆ. ಆದ್ರೆ ಇಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಇಲ್ಲಿ ಯಾರು ತಪ್ಪಿತಸ್ಥರು, ಯಾರು ಅಪರಾಧಿಗಳು, ಯಾರು ಅಪರಾಧಿಗಳನ್ನು ರಕ್ಷಿಸುವವರು, ಇದೆಲ್ಲವನ್ನು ಇವತ್ತು ಸಮಾಜ ಕಣ್ಣು ತೆರೆದು ನೋಡ್ತಾ ಇದೆ. ಉದಾಹರಣೆಗೆ ಕಳೆದ 10ನೇ ತಾರೀಕಿನಿಂದ ಹಿಡಿದು ಇವತ್ತಿನವರೆಗೆ, ಈ ದಿನದವರೆಗೆ ಮಾಧ್ಯಮಗಳನ್ನು ನೋಡಿದ್ರೆ, ಪತ್ರಿಕಾ ವರದಿಗಳನ್ನು ನೋಡಿದ್ರೆ ಹಲವಾರು ಪರ, ಕೆಲವಾರು ವಿರೋಧ. ಅರೆ ಸತ್ಯ ಏನು ಎಂಬುದು ಈ ಸಭೆಯ ಮುಖಾಂತರ ಮಾತ್ರ, ಸತ್ಯ ಎಂಬುದು ಈ ಸಭೆಯ ಮುಖಾಂತರ ಮಾತ್ರ ಕಾಣ್ತಿರುವಂತದ್ದು. ಇದನ್ನು ಪತ್ರಿಕೆಯವರು, ಟಿವಿ ಮಾಧ್ಯಮದವರು ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಇಟ್ಟುಕೊಂಡು ನಿಮ್ಮಲ್ಲಿ ಒಂದು ವಿಜ್ಞಾಪನೆಯನ್ನು ನಾವು ಈ ವೇದಿಕೆಯ ಮುಖಾಂತರ ಮಾಡ್ತಾ ಇದ್ದೇವೆ. ದಯವಿಟ್ಟು ಪತ್ರಿಕಾ ಸ್ವಾತಂತ್ರ್ಯವನ್ನು ನಿಮ್ಮ ಎಲ್ಲಿಯವರೆಗೆ ಇಟ್ಟುಕೊಳ್ಳಬೇಕು, ಅಲ್ಲಿಯವರೆಗೆ ಮಾತ್ರ ಇಟ್ಟುಕೊಳ್ಳಬೇಕು. ಇವತ್ತು ಜಗತ್ತಿನ ಸತ್ಯದ ಕಣ್ಣನ್ನು ತೆರೆಸುವುದಾದರೆ ನಿಮ್ಮಿಂದ ಮಾತ್ರ ಸಾಧ್ಯ, ಮುಚ್ಚುವುದು ನಿಮ್ಮಿಂದ ಸಾಧ್ಯ. ಇವತ್ತು ಆ ಕೆಲಸ ಆಗ್ತಿದೆ ಅನ್ನುವಂಥ ನೋವು ನಮ್ಮಲ್ಲಿದೆ. ಇದು ಇಷ್ಟು ಸೇರಿದ ಜನಗಳ ಪರವಾಗಿ ನಾನು ಹೇಳುವಂಥದ್ದು. ಹಲವಾರು ಪತ್ರಿಕೆಗಳನ್ನು ಸತ್ಯವನ್ನು ಬದಿಗೆಟ್ಟು ಮುಚ್ಚಿ ಅನ್ಯಾಯ ಮಾಡುವವರ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಪ್ರಸಾದವನ್ನು ತಗೊಂಡು ಬರೆಯುವುದನ್ನು ಮಾರಿಬಿಡ್ತಿದ್ದೀರಿ ನೀವು. ದಯವಿಟ್ಟು ಆ ರೀತಿ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಾವು ಎಲ್ಲರೂ ಹುಟ್ಟಿ ಬರುವುದು ಸೌಜನ್ಯ ಹುಟ್ಟಿ ಬಂದಾಗೆ ಒಬ್ಬ ತಾವಿಯ ಹೊಟ್ಟೆಯಿಂದ. ನೀವು ಇಂತಹ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಇದು ಸಮಾಜಕ್ಕೆ ಅನಾಚಾರವಾಗುತ್ತದೆ. ಆರೋಪಿಗಳು ಯಾರಿದ್ದಾರ ಅವರ ಪೂರಕಕ್ಕೆ, ಅವರಿಗೆ ಒಂದು ರಕ್ಷಣೆಗೆ ಒಂದು ನಾಂದಿ ಆಗ್ತದೆ. ಅದಕ್ಕೋಸ್ಕರ ನೀವು ಅವರಿಗೆ ನಿಜವಾಗ್ಲೂ ನೀವು ಪತ್ರಿಕೆಯಲ್ಲಿ, ಮಾಧ್ಯಮಗಳಲ್ಲಿ ಸ್ಪಷ್ಟವಾಗಿ ನಾವು ಕೊಟ್ಟ ಹೇಳಿಕೆಗಳನ್ನು ಕೊಡಿ. ನಿನ್ನೆ ಒಂದು ನನ್ನನೇ ಆತ್ಮೀಯರೊಂದು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಏನು ನಮ್ಮ ವಿರೋಧವೂ ಅಲ್ಲ, ಪರವೂ ಅಲ್ಲ, ವಿರೋಧವೂ ಅಲ್ಲ, ಪರವೂ ಅಲ್ಲ. ಅವರು ಕೊಟ್ಟಂತ ಹೇಳಿಕೆ ಪತ್ರಿಕೆ ಮಾಧ್ಯಮದಲ್ಲಿ ಏನಿದೆ ಅಂತ ಹೇಳಿದ್ದಾರೆ ನನ್ನ ಹತ್ರ. ಶ್ರೀ ಕ್ಷೇತ್ರದ ಹೆಸರಿಗೆ ಧಕ್ಕೆ ಬರಬಾರ್ದು, ಖಂಡಿತ ಬರ್ಲಿಕ್ಕಿಲ್ಲ. ಧರ್ಮಾಧಿಕಾರಿಯವರ ಹೆಸರಿಗೆ ಧಕ್ಕೆ ಬರಬಾರ್ದು, ಬರಲೇಬಾರ್ದು. ಲಾಸ್ಟ್ಗೆ ಪತ್ರಿಕೆಯವರು ಹೇಳಿದಾರಂತೆ, ಒಂದು ವೇಳೆ ಅವರೇ ಇದ್ದರೆ ಏನ್ ಹೇಳ್ತೀರಿ ನೀವು? ಅವರಿಗೂ ಶಿಕ್ಷೆ ಆಗ್ಲೇಬೇಕು, ಅದನ್ನು ಬರಲಿಲ್ಲ. ನಾನು ಹೇಳೋದು, ದಯವಿಟ್ಟು ನಾವೆಲ್ಲರೂ ಒಂದು ಸತ್ಯದ ಹೋರಾಟದಲ್ಲಿದ್ದೇವೆ. ಇಲ್ಲಿ ನೋಡಿ, ವೇದಿಕೆ ನೋಡಿ, ಇಲ್ಲಿ ಯಾವುದೇ ಘಟಾನುಘಟಿ ನಾಯಕರಿಲ್ಲ. ಸರ್ಕಾರ ನಿಮ್ಮ ಜೊತೆ ಇದೆ ಅನ್ನುವಂತ ಜನಗಳಿಲ್ಲ. ಇಲ್ಲಿ ಎಲ್ಲ ಅಸಹಾಯಕರು. ಈಗ ಒಂದು ಪೊಲೀಸರಿಗೆ ಸರ್ಕಾರ ನಮ್ಮ ಕೈಯಲ್ಲಿದೆ, ಎಲ್ಲ ಎತ್ಕೊಂಡೋಗಿ ಒಳಗೆ ಹಾಕಿ ಅಂತ ಹೇಳಿದ್ರೆ ಒಳಗೆ. ಈ ರೀತಿಯ ಒಂದು ವಾತಾವರಣ ಇದೆ. ಇದನ್ನು ಈ ಸಮಾಜ ಕಣ್ಣು ತೆರೆದು ನೋಡ್ತಾ ಉಂಟು. ಇವತ್ತು ಸತ್ಯದ ಅರಿವು ಜಗತ್ತಿಗೆ ಆಗ್ತದೆ. ಇವತ್ತು ಜಗತ್ತಿಗೆ ಇನ್ನು ಮುಂದಕ್ಕೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಿದ್ರೆ, ಯಾಕಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ಮಾತಾಡಿದ್ರೆ ಪೆದಮ್ಮು ಮಾತಾಡ್ತಾನೆ ಅಂತ ಹೇಳ್ತಾರೆ. ಕೆಲವು ಸಲ ಏನಾಗ್ಬೇಕು ಅಂತ ಹೇಳಿದ್ರೆ ದಂಡಂ ದಸಗುಣ ಅಂತ ಹೇಳ್ತಾರೆ. ಇವತ್ತು ಅದನ್ನೇ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. 75 ವರ್ಷದ ಹರೆಯದಲ್ಲಿ ಆ ಡಾಕ್ಟರ್ ಕೂಡ ಕತ್ತಿ ಹಿಡಿಬೇಕು,
ಕಡಿಬೇಕು ಅಂತದನ್ನು ಹೇಳ್ತಾ ಇದ್ದಾರೆ. ಯೋಚನೆ ಮಾಡಬೇಕು ಸಮಾಜ ಯೋಚನೆ ಮಾಡಬೇಕು. ಇದಕ್ಕೆ ಎಡಮಾಡಿ ಕೊಡುವವರು ರಾಜಕೀಯ ಮತ್ತು ಪೊಲೀಸ್ ಇಲಾಖೆಯವರು ಈ ಒಂದು ಕಾರಣವನ್ನು ಎಡೆಮಾಡಿ ಕೊಡ್ತಾ ಇದ್ದಾರೆ ನಮಗೆ. ಯಾಕಂತ ಹೇಳಿದ್ರೆ ಸತ್ಯವನ್ನು ಸತ್ಯದಷ್ಟಕ್ಕೆ ಬಿಟ್ಟು ಸರಿಯಾದ ಡಾಕ್ಯುಮೆಂಟ್ ಮಾಡಿಸ್ತಿದ್ರೆ ಇವತ್ತು ಆರೋಪಿಗಳೆಲ್ಲ ಜೈಲಲ್ಲಿ ಇರ್ತಿದ್ರು. ಇವತ್ತು ಯಾರು ಹೇಳಿಕೆ ಕೊಡ್ಲಿಕ್ಕೆ ಇಲ್ಲಿ ಜನ ಇರ್ತಿರ್ಲಿಲ್ಲ. ನಾನು ಹೇಳ್ತೇನೆ, ಖಂಡಿತವಾಗ್ಲೂ ಕನಿಷ್ಠ ಪಕ್ಷ ಏನು ಸೌಜನ್ಯ ಪರ ಹೋರಾಟ ನಾವು ಮಾಡ್ತಿದ್ದೇವಾ, ಅದಕ್ಕೆ ನಿಮ್ಮ ಏನು ಬೆಂಬಲ ಬೇಡ ನಮಗೆ. ನೀವು ಸುಮ್ಮನೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಭಕ್ತಿ ಮಾತಾಡ್ಕೊಂಡು ಮನೆಯಲ್ಲಿ ಬಿದ್ದಿರಿ. ಇಲ್ಲಾದ್ರೆ ನಮ್ಮ ಜೊತೆಯಲ್ಲಿ ಬನ್ನಿ. ನಾವು ಇವತ್ತು ಹೋರಾಟಕ್ಕೆ ಇಳಿದದ್ದು ಯಾವುದೇ ಒಂದು ಹಣದ ಬಲದಿಂದ, ಧನದ ಬಲದಿಂದ ಖಂಡಿತವಾಗಿ ಅಲ್ಲ. ನಮ್ಮ ಹತ್ರ ಯಾವುದೇ ರೀತಿಯ ಶಕ್ತಿ ಇಲ್ಲ. ನಮ್ಮ ಹತ್ರ ಇರುವಂತ ಒಂದೇ ಒಂದು ಶಕ್ತಿ ನ್ಯಾಯ, ನ್ಯಾಯ, ನ್ಯಾಯ. ಅದಕ್ಕೋಸ್ಕರವೇ ಇವತ್ತು ನಾನು ಯೋಚನೆ ಮಾಡುವುದೇನೆಂದ್ರೆ, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಈ ಎಲ್ಲ ನಮ್ಮ ಸ್ವರೂಪದಲ್ಲಿ ಇವತ್ತು ಈ ಒಂದು ಹೋರಾಟಕ್ಕೆ ಬಂದಿದ್ದೇವೆ. ಇವತ್ತು ಮಹಿಳೆಯರ ರೂಪದಲ್ಲಿ ನಾನು ಹೇಳ್ತೇನೆ, ಸೌಜನ್ಯ ಹೆಸರಿಗೆ ತಕ್ಕ ಹಾಗೆ ಸೌಜನ್ಯ ಒಬ್ಬ ದೇವಿ ಸ್ವರೂಪಿಮಯ ಹುಡುಗಿಯವಳು, ದೇವಿ ಸ್ವರೂಪಿಯವಳು. ಆ ದೇವಿ ಸ್ವರೂಪಿಯ ಶಕ್ತಿಯಿಂದ ಸಾವಿರಾರು ಮಹಿಳೆಯರು ಇಲ್ಲಿಗೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಜಿಲ್ಲಾ ಮಟ್ಟದಲ್ಲೂ, ರಾಜ್ಯ ಮಟ್ಟದಲ್ಲೂ, ರಾಷ್ಟ್ರ ಮಟ್ಟಕ್ಕೂ ಇದನ್ನು ಕೊಂಡೊಯ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ನಾವು ಈ ವೇದಿಕೆ ಮೂಲಕ ನೀಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ, ನಿನ್ನೆ ನಾವು ಸಭೆ ಮಾಡಬೇಕಾದ್ರೆ ಒಂದು ಮೈದಾನ ಸಿಗ್ಬೇಕಾದ್ರೆ ಒಂದು ವಾರ ಓಡಾಟ ಮಾಡಿದ್ದೇವೆ. ಎಸಿ ಕಚೇರಿಗೆ ಹೋಗಿ, ಡಿಸಿ ಕಚೇರಿ, ಎಲ್ಲೆಲ್ಲಿ ಯಾವ ರೀತಿ ಪ್ರತಿಭಟನೆಕಾರರನ್ನು, ಪೊಲೀಸ್ ಇಲಾಖೆಯನ್ನು, ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ದಮನ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಇವತ್ತು ನಾನು ದಮನ ಮಾಡುವಂತ ವ್ಯಕ್ತಿಗಳಿಗೆ ಒಂದು ಎಚ್ಚರಿಕೆಯನ್ನು ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಇಂಥದ್ದೇ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಇದು ನಮ್ಮ ಜನಶಕ್ತಿ. ಯಾಕಂತ ಹೇಳಿದ್ರೆ ಕೆಲವು ಕಡೆಗಳಲ್ಲಿ ಬ್ಯಾನರ್ ಹರಿದಿದ್ದಾರೆ. ಯಾಕೆ ಹರಿದಿದ್ದಾರೆ? ಸೌಜನ್ಯನ ಪರವಾಗಿ ಹೋರಾಟ ಮಾಡ್ತಾರೆ. ಹಾಗಾದ್ರೆ ಅರ್ಧವರು ಯಾರು? ಅತ್ಯಾಚಾರಿಗಳ ಪರ ಇರುವವರು, ಅತ್ಯಾಚಾರಗಳಿಗೆ ಒಟ್ಟಿಗೆ ಇರುವವರು. ಹಾಗಾದ್ರೆ ನಾವು ಬ್ಯಾನರ್ ಹರಿಬೇಕಲ್ವಾ? ಯಾಕಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮದ ಹೊರಗೆ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಯೋಚನೆ ಮಾಡಿದ್ದೇವೆ ನಾವು. ಮುಂದಿನ ದಿನದಲ್ಲಿ ನಮ್ಮ ಇಡೀ ಇವತ್ತು ಬಂದಂತಹ, ಇನ್ನು ಸೇರಿಕೊಳ್ಳುವಂತಹ ಸಾವಿರಾರು ಸಂಘಟನೆಗಳು ನಮ್ಮ ಜೊತೆಯಲ್ಲಿ ಬರುವಂತಹ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಏನು 15 ದಿನದಲ್ಲಿ ಸಿಐಡಿ ಆಫೀಸರ್ ಬಿಪಿನ್ ಗೋಪಾಲ್ ಏನು ಹೇಳಿದ್ದಾರ, ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 15 ದಿವಸದಲ್ಲಿ ಅವರ ಹೇಳಿಕೆಯ ಮೇಲೆ ಹುರುಳಿ ಇಲ್ಲ, ನಂಬಿಕೆಯೂ ಇಲ್ಲ ಅನ್ನುವಂಥದ್ದನ್ನು ನಾವು ಈ ವೇದಿಕೆಯ ಮುಖಾಂತರ ಸ್ಪಷ್ಟ ಮಾಡ್ತೇವೆ. ನಮ್ದು ಏನಿದ್ದರೂ ಹೋರಾಟ ಸುಪ್ರೀಂ ಕೋರ್ಟಿನ ಸುಪರ್ದಿಯಲ್ಲಿ ನ್ಯಾಯಾಧೀಶರನ್ನು ನೇಮಕ ಮಾಡಿ ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಗ್ಬೇಕದು ಅಂತ ನಮ್ಮ ಬೇಡಿಕೆ ಇರುವಂತದ್ದು. ಆ ಬೇಡಿಕೆಯನ್ನು ಕೂಡ ಇವತ್ತು ಈ ವೇದಿಕೆಯಿಂದ ರಾಷ್ಟ್ರಪತಿಯವರಿಗೆ ನಾವು ಕಳಿಸ್ತಾ ಇದ್ದೇವೆ. ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಅಲ್ಲ, ರಾಜಕಾರಣಿಗಳ ಮೇಲೆ ನಂಬಿಕೆ ಇಲ್ಲ ನಮ್ಗೆ. ಇವತ್ತು ಇಲ್ಲಿದ್ದವ ನಾವು ಅಲ್ಲಿಗೆ ಹೋಗ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ಈ ಹೋರಾಟ ನಿಲ್ಲುವುದಿಲ್ಲ. ಇದು ನಮ್ಮ ಪ್ರಥಮ ಹಂತದ ಹೋರಾಟ. 1 ವರ್ಷದಲ್ಲಿ ಎಷ್ಟು ಬಾರಿ ನಮ್ಮ ಹಿಂದೆ ಹೋರಾಟ ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ, ಉತ್ತರ ಕೊಡ್ಲಿಕ್ಕೆ ಹೋಗಲಿಲ್ಲ. ಯಾಕೆ ಹೋಗ್ಲಿಲ್ಲ? ಇವರ ಪೂರ್ತಿ ಹಣೆಬರ ರಸ್ತೆಗೆ ಬರಬೇಕು ಅಂತ ಹೇಳಿ, ಪೂರ್ತಿ ಹೊರದು ಹಣೆಬರ ರಸ್ತೆಗೆ ಬರಬೇಕು. ಅವ್ರು ನೋಡ್ಬೇಕು ಇವತ್ತು
ನಮ್ಮ ಪರ ಯಾರು, ಸತ್ಯದ ಪರ ಯಾರಿದ್ದಾರೆ, ಅನ್ಯಾಯದ ವಿರೋಧ ಯಾರಿದ್ದಾರೆ ಅಂತೇಳಿ ಇವತ್ತು ಸತ್ಯದ ಪರ ಏನಿದೆಯೋ ಇಲ್ಲಿ ನಮ್ಮ ಕಣ್ಣೆದುರು ಕಾಣ್ತಾ ಉಂಟು. ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಅನ್ಯಾಯದ ಪರ ಯಾರಿದ್ದಾರೋ ಅವರನ್ನು ಮೊನ್ನೆ ನೋಡಿದ್ದೇವೆ ನಾವು. ಇವತ್ತು ಎಷ್ಟು ವಾಹನಗಳು ಈ ಪ್ರತಿಭಟನೆಗೆ ಎಲ್ಲೆಲ್ಲಿಂದ ಬಂದಿದ್ದಾವ ಅಷ್ಟು ಜನ ಮೊನ್ನೆ ನಾವು ಅಲ್ಲಿ ನೋಡ್ಲಿಲ್ಲ. ಬೇಜಾರ ಸಂಗತಿ. ಹೇಳ್ತಾರಲ್ಲ ಇವರು ಇಡೀ ಸಮಾಜ ನಮ್ಮ ಪರ ಇದೆ. ಎಲ್ಲಿದ್ದಾರೆ ಸ್ವಾಮಿ, ಎಲ್ಲಿದ್ದಾರೆ? ಬಾಡಿಗೆ ಜನಗಳು ಪ್ರತಿಭಟನೆಗೆ ಬರದಿದ್ರೆ ಸಾಲ ಕೊಡುವುದಿಲ್ಲ. ಒಂದು ಕಡೆ ಹೇಳ್ತಾರೆ, ನಿನ್ನೆ ಒಂದು ದೊಡ್ಡ ವ್ಯಕ್ತಿಗಳು ಹೇಳ್ತಾರೆ ನಿನ್ನೆ ಎಲ್ಲ ಪ್ರತಿಭಟನೆಗೆ ಹೋಗಿ, ಮತ್ತೊಂದು ಕಡೆ ಅವರ ಜನರನ್ನು ಕಳಿಸಿ ಅಲ್ಲಿ ಅಲ್ಲಿಗೆ ಕಳಿಸಿದ್ದಾರೆ. ಯಾರು ಪ್ರತಿಭಟನೆಗೆ ಹೋಗಬೇಡಿ, ಅಲ್ಲಿ ಲಾಠಿ ಚಾರ್ಜ್ ಆಗ್ತದೆ, ಡಿಸಿ ಪರ್ಮಿಷನ್ ಆಗ್ಲಿಲ್ಲ. ಅರೆ ಅಂತ ಮಹಿಳೆಯರು ಮಾತೆಯರು ಇಲ್ಲಿದ್ದಾರೆ. ಇವತ್ತು ಅವರ ಮಾತನ್ನು ಕೇಳಿ ಇಲ್ಲಿಗೆ ಬಂದವರು. ಇದು ಜನಶಕ್ತಿ, ಇದು ಜನಶಕ್ತಿ. ನಾನು ಹೇಳ್ತೇನೆ, ವಿರೋಧಿಗಳು ನಮ್ಗೆ ಯಾರು ಇಲ್ಲ, ಎಲ್ಲ ನಮ್ಮವರೇ, ಎಲ್ಲ ನಮ್ಮವರೇ. ನ್ಯಾಯದ ಪರ ಹೋರಾಟಕ್ಕೆ ನಮ್ಮೊಡನೆ ಬನ್ನಿ. ವಿರೋಧವಾಗಿ ಬರುವುದು ಯಾರು ಬೇಡ ನಮ್ಮ ಜೊತೆ. ಯಾಕಂತ ಹೇಳಿದ್ರೆ ಇವತ್ತು ವಿರೋಧದ ಕಡೆ ಜನ ಕಮ್ಮಿ ಆಗ್ತಾ ಇದ್ದಾರೆ, ಪರವಾಗಿ ಜಾಸ್ತಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಈ ಸಭೆಯ ಮುಖಾಂತರ ತೋರ್ತಾ ಇದೆ ನಮಗೆ. ಹೆಚ್ಚಿಗೆ ಮಾತಾಡದೆ ನಾವೇನು ಈ ಹೋರಾಟವು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೇವೆ, ಆ ಹೊತ್ತಿನಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಮುಂದಿನ ದಿನದಲ್ಲಿ ಪ್ರತಿ ತಾಲೂಕಿನಿಂದ ಜಿಲ್ಲಾ ಮಟ್ಟದವರೆಗೂ ಈ ಪ್ರತಿಭಟನೆ ವಾಹನ ಜಾಥದ ಮೂಲಕ ನಡೆಯಲಿದೆ. ಯಾಕಂತ ಹೇಳಿದ್ರೆ ಈ ಒಂದು ವಿಚಾರವಾಗಿ ನಾವು ಕೇಳುವುದು ಸೌಜನ್ಯಂದು ಫಸ್ಟ್, ಮತ್ತೆ ಎಲ್ಲಾ ಕೊಲೆಗಳ ಇಷ್ಟ ತನಕ ಏನು ಅಸಹಜ ಸಾವಾಗಿದೆ ಎಲ್ಲದೂ ತನಿಖೆ ಆಗ್ಬೇಕು, ಎಲ್ಲವೂ ತನಿಖೆ ಆಗ್ಬೇಕು ನಾವು ಕೇಳುವಂತದ್ದು. ಅಲ್ಲಿಯ ತನಕ ನಮ್ಮ ಹೋರಾಟ ನಡೀತದೆ. ನೀವೆಲ್ಲರೂ ನಮ್ಮ ಜೊತೆ ಪ್ರೀತಿಪೂರ್ವಕವಾಗಿ ನಮ್ಮ ಕರೆಗೆ ಹೋಗೊಟ್ಟು ಬರಬೇಕು ಅನ್ನುವಂತ ಮಾತನ್ನು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಒಂದೇ ಮಾತರಂ, ಜೈ ಶ್ರೀರಾಮ್. ವಂದನೆಗಳು ಶ್ರೀಯುತ ಮಹೇಶ್ ಶೆಟ್ಟಿ ಅವರಿಗೆ. ಕಾರ್ಯಕ್ರಮದ ಮುಂದಕ್ಕೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಎಲ್ಲರೂ ಕೂಡ ಇದ್ದಲ್ಲೇ ಒಂದು ನಿಮಿಷ ಎದ್ದು ನಿಂತು ಮೌನ ಪ್ರಾರ್ಥನೆಯೊಂದಿಗೆ ಮೃತರ ಆತ್ಮಕ್ಕೆ ಸದ್ಗತಿಯನ್ನ ಬಯಸಬೇಕು. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಭಾರತದ ಪ್ರಥಮ ಪ್ರಜೆ ರಾಷ್ಟ್ರಪತಿಯವರಿಗೆ ಸಲ್ಲಿಸುವ ಮನವಿಯನ್ನು ವಾಚಿಸಲಿಕ್ಕಿದ್ದಾರೆ ಶ್ರೀನಿವಾಸ ಗೌಡ ಕಡಿರುದ್ಯಾರ ಅವರು. ಚಂದಪ್ಪಗೌಡ, ಪಾಂಗಲಮನೆ, ಧರ್ಮಸ್ಥಳ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಕೊಲೆಯಾಗಿರುವ ಸೌಜನ್ಯಲ ತಾಯಿ ತಂದೆ ನ್ಯಾಯಾಕಾಂಕ್ಷಿಗಳು. ವಿಷಯ: ಬಾಲಕಿ ಸೌಜನ್ಯಲನ್ನು ಅತ್ಯಾಚಾರವೆಸಗಿ ಕೊಲೆ ಮಾಡಿದ ಪ್ರಭಾವಿ ಆರೋಪಿಗಳ ಪತ್ತೆಗೆ ಪ್ರಕರಣವನ್ನು ಸುಪ್ರೀಂ ಕೋರ್ಟಿನ ಸುಪರ್ದಿಯಲ್ಲಿ ಸಿಬಿಐ ತನಿಖೆ ನಡೆಸುವಂತೆ ಆದೇಶಿಸುವ ಕುರಿತು
ಮಾನ್ಯರೇ, ನಮ್ಮ ಮಗಳು ಅಪ್ರಾಯಿತ ಬಾಲಕಿ ಸೌಜನ್ಯನನ್ನು ದಿನಾಂಕ 9/10/2012 ಅಪರಾಹ್ನ ಗಂಟೆ ಅಂದಾಜು 4:15 ಕಾಲೇಜಿನಿಂದ ಮನೆಗೆ ಧರ್ಮಸ್ಥಳದ ನೇತ್ರಾವತಿಯ ಶಾಂತಿವನ ಬಳಿ ಪ್ರಧಾನ ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಿರುವ ಸಮಯ ಅವಳನ್ನು ಅಪಹರಿಸಿ ಎಲ್ಲೋ ಅತ್ಯಾಚಾರವೆಸಗಿ ಕೊಲೆ ಮಾಡಿ ರಾಜ ರಸ್ತೆಯಿಂದ ಕೇವಲ 80 ಅಡಿ ದೂರವಿರುವ ಪೊದೆಯೊಂದರ ಬದಿಯಲ್ಲಿ ಅದೇ ದಿನ ನಡೆದು ರಾತ್ರಿಯು ನಂತರ ಶವವನ್ನು ವ್ಯವಸ್ಥಿತವಾಗಿ ಮಲಗಿಸಿ ನಾಪತ್ತೆಯಾಗಿರುತ್ತಾರೆ. ಶವದ ದೊರೆತ ಸ್ಥಳದಲ್ಲಿ ಸಾವಿರಾರು ಜನರು ಸೌಜನ್ಯ ಅಪಹರಣದ ದಿನ ಹುಡುಕಾಡಿದರೂ ಸಿಕ್ಕದಿರುವ ಶವ ಮಾರನೇ ದಿನ ರಸ್ತೆಗೆ ಕಾಣುವಂತೆ ಪತ್ತೆಯಾಗಿರುತ್ತದೆ. ಶವದ ಪತ್ತೆಯಾದ ನಂತರ ಬೆಳ್ತಂಗಡಿಯ ಆಗಿನ ಆರಕ್ಷಕ ಉಪನಿರೀಕ್ಷಕರು ಉದ್ದೇಶಪೂರ್ವಕವಾಗಿ ಪ್ರಕರಣದ ಸಾಕ್ಷಿ ನಾಶ ಮಾಡಿರುತ್ತಾರೆ ಮತ್ತು ಲಭ್ಯ ಸಾಕ್ಷಿಗಳನ್ನು ಸಂಗ್ರಹಿಸಿರುವುದಿಲ್ಲ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಯನ್ನು ಸ್ಥಳೀಯ ಪ್ರಭಾವಿ ಮತ್ತು ಶ್ರೀಮಂತ ಕುಟುಂಬದ ಯುವಕರು ನಡೆಸಿ ಪೊಲೀಸ್ ಇಲಾಖೆಯಲ್ಲಿ ಪ್ರಭಾವ ಬಳಸಿ ಆರೋಪಿಗಳ ಪತ್ತೆಗೆ ಸಹಾಯಕವಾಗಬಹುದಾದ ಎಲ್ಲಾ ಸಾಕ್ಷಿಗಳನ್ನು ನಾಶ ಮಾಡಿರುತ್ತಾರೆ. ಶವ ದೊರೆತ ಸ್ಥಳದಲ್ಲಿ ಸಾಂದರ್ಭಿಕ ಸಾಕ್ಷ್ಯಗಳೆಲ್ಲವನ್ನು ಆಗಿನ ಜಿಲ್ಲಾ ಆರಕ್ಷಕ ವರಿಷ್ಠಾಧಿಕಾರಿ ಮತ್ತು ಪೊಲೀಸ್ ಉಪನಿರೀಕ್ಷಕರು ನಾಶ ಮಾಡಿ ಶಂಕಿತ ಆರೋಪಿಗಳೊಂದಿಗೆ ಪಿತೂರಿ ನಡೆಸಿ ಅಪರಿಚಿತ ಮಾನಸಿಕ ಅಸ್ವಸ್ಥನಾಗಿರುವ ಸಂತೋಷ್ ರಾವ್ ಎಂಬವನನ್ನು ಬಂಧಿಸಿ ನೈಜ ಆರೋಪಿಗಳನ್ನು ಬಚಾವ್ ಮಾಡಿರುತ್ತಾರೆ. ಪೊಲೀಸರು ಶವ ದೊರೆತ ಸ್ಥಳದಲ್ಲಿ ಪಂಚನಾಮೆ ನಡೆಸುವ ಸಮಯ ಮತ್ತು ವೈದ್ಯಾಧಿಕಾರಿಗಳು ಶವದ ಮರಣೋತ್ತರ ಪರೀಕ್ಷೆ ನಡೆಸುವ ಸಮಯ ಸದುದ್ದೇಶ ಪೂರ್ವಕವಾಗಿ ಸಾಕ್ಷಿ ನಾಶ ಮಾಡಿರುತ್ತಾರೆ. ಶವ ದೊರೆತ ಸ್ಥಳದ ಪರಿಶೀಲನೆಗಾಗಿ ಮತ್ತು ಮರಣೋತ್ತರ ಪರೀಕ್ಷೆ ನಡೆಸಲು ವಿಧಿವಿಜ್ಞಾನ ಪರಿಣಿತರನ್ನು ಉದ್ದೇಶಪೂರ್ವಕವಾಗಿ ಬಳಸಿಕೊಂಡಿರುವುದಿಲ್ಲ. ಶವ ದೊರೆತ ಸ್ಥಳದ ಮಹಾಜರು ನಡೆಸುವ ಸಮಯ ಶವದ ಬಳಿ ದೊರಕಿದ ದೂರವಾಣಿ ಸಂಖ್ಯೆಗಳಿರುವ ಚೀಟಿಯನ್ನು ಪೊಲೀಸರು ಉದ್ದೇಶಪೂರ್ವಕವಾಗಿ ಮರೆಮಾಚಿರುತ್ತಾರೆ. ಸೌಜನ್ಯలను ಅಪಹರಿಸಿದ ನಂತರ ಧರ್ಮಸ್ಥಳದಲ್ಲಿ ನಿರಂತರ ಮಳೆ ಬಂದಿದ್ದರೂ ಅವಳ ಬಟ್ಟೆಯಾಗಲಿ ಪುಸ್ತಕಗಳಾಗಲಿ ಒದ್ದೆಯಾಗಿರುವುದಿಲ್ಲ. ಸೌಜನ್ಯలను 4 ಜನರಿರುವ ಸ್ಥಳೀಯ ಪ್ರಭಾವಿ ಯುವಕರ ಗುಂಪೊಂದು ಅಪಹರಿಸಿ ಬೇರೆ ಸ್ಥಳದಲ್ಲಿ ಸರಣಿ ಅತ್ಯಾಚಾರವೆಸಗಿ ಪರಿಚಿತರಾಗಿದ್ದ ಕಾರಣ ಕೊಲೆ ಮಾಡಿ ಸೌಜನ್ಯಲ ಮನೆಯ ದಾರಿ ಬದಿಯೇ ವ್ಯವಸ್ಥಿತವಾಗಿ ಮಲಗಿಸಿ ಹೋಗಿರುತ್ತಾರೆ ಎಂಬ ನಿಖರ ಮಾಹಿತಿ ಇದ್ದರೂ ತನಿಖಾಧಿಕಾರಿಗಳು ವಿಧಿವಿಜ್ಞಾನ ಹಾಗೂ ತಾಂತ್ರಿಕ ಪರಿಣಿತರನ್ನು ಬಳಸಿಕೊಂಡಿರುವುದಿಲ್ಲ. ಈ ಪ್ರಕರಣದಲ್ಲಿ ಪೊಲೀಸರು ಉದ್ದೇಶಪೂರ್ವಕವಾಗಿ ತಾಂತ್ರಿಕ ಹಾಗೂ ವೈಜ್ಞಾನಿಕ ಪರಿಣಿತರನ್ನು ದೂರವಿಟ್ಟಿರುತ್ತಾರೆ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಸಾಕ್ಷಿಗಳನ್ನು ನಾಶಪಡಿಸಲು ಮತ್ತು ಮರೆಮಾಚಲು ಪೊಲೀಸ್ ಅಧಿಕಾರಿಗಳು ಹಾಗೂ ವೈದ್ಯರು ಸಹ ಕೈ ಜೋಡಿಸಿರುವುದರಿಂದ ಪ್ರಕರಣದ ತನಿಖೆಯನ್ನು ಸೀಮಿತ ತನಿಖಾ ವ್ಯಾಪ್ತಿಯನ್ನು ಹೊಂದಿರುವ ಸಿಐಡಿಯಿಂದ ಅಸಾಧ್ಯ. ಆದ್ದರಿಂದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಅತಿ ಹೆಚ್ಚು ತನಿಖಾ ವ್ಯಾಪ್ತಿ ಹೊಂದಿರುವ ಸಿಬಿಐಗೊಪ್ಪಿಸಿ ಸರ್ವೋಚ್ಚ ನ್ಯಾಯಾಲಯದ ಸುಪರ್ದಿಯಲ್ಲಿ ತನಿಖೆ ನಡೆಸುವಂತೆ ಆದೇಶಿಸಬೇಕಾಗಿ ಪ್ರಾರ್ಥನೆ. ಈ ಮನವಿಯನ್ನು ದಿನಾಂಕ 25/10/2013 ಶುಕ್ರವಾರದಂದು ಬೆಳ್ತಂಗಡಿ ತಾಲೂಕು ಕ್ರೀಡಾಂಗಣದಲ್ಲಿ ವಿವಿಧ ಸಂಘಟನೆಗಳ ಸುಮಾರು 35,000 ಜನರು ಒಟ್ಟಾಗಿ ನಡೆಸಿದ ಪ್ರತಿಭಟನಾ ಸಭೆಯಲ್ಲಿ ವಾಚಿಸಿ ಸರ್ವಾನುಮತದಿಂದ ಮಂಜೂರುಗೊಳಿಸಿ ರಾಷ್ಟ್ರಪತಿಗಳಿಗೆ ಕಳಿಸಿರುವುದಾಗಿ ಲಾಗಿದೆ. ಕುಸುಮಾವತಿ ಚಂದಪ್ಪಗೌಡ, ಬೆಳ್ತಂಗಡಿ, 25/10/2013. ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಧನ್ಯವಾದ ಸಮರ್ಪಣೆ ಅನಿಲ್ ಕುಮಾರ್ ಗೌಡ ಇವರಿಂದ. ಬಂಧುಗಳೇ, ತೆಂಗಿನಕಾಯಿ ತಂದಂತ ಕಾರ್ಯಕರ್ತ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಇಟ್ಟಿರ್ತಕ್ಕಂಥ ಕಲ್ಲಿಗೆ ಒಡೆದು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಬಂಧುಗಳಲ್ಲಿ ವಿನಮ್ರ ವಿನಂತಿ, ರಸ್ತೆಯಲ್ಲಿ ವಾಹನ ದಟ್ಟಣೆ ಮತ್ತೆ ತೀವ್ರ ಒತ್ತಡ ಇರುವುದರಿಂದ ಎಲ್ಲ ಸಾರ್ವಜನಿಕ ಬಂಧುಗಳು ಅತಿ ಎಚ್ಚರಿಕೆಯಿಂದ ತಾವು ನಿರ್ಗಮಿಸಬೇಕು. ಹೋಗುವಂತ ದಾರಿ ಮಧ್ಯದಲ್ಲಿ ಅಥವಾ ಸಭಾಂಗಣದ ಹೊರಗೆ ಒಳಗೆ ಯಾವುದೇ ರೀತಿಯ ವ್ಯತ್ಯಾಸಗಳಾಗದೇ ರೀತಿಯಲ್ಲಿ ತಾವು ದಯವಿಟ್ಟು ಸಹಕರಿಸಬೇಕು. ಶಾಂತಿಯಿಂದ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ನಡೆಸಿಕೊಟ್ಟಿದ್ದೀರಾ. ಕಾರ್ಯಕ್ರಮದ ಕೊನೆಯ ತನಕ ಕೂಡ ನೀವು ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ತಮ್ಮ ಮನೆ ಸೇರುವಲ್ಲಿ ಆದಷ್ಟು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ವಿಶೇಷವಾದ ಒಂದು ಸೂಚನೆ, ಈ ಒಂದು ಪ್ರತಿಭಟನಾ ಸಭೆಗೆ ತೆಂಗಿನಕಾಯಿಯನ್ನು ತಂದಿರುವಂತಹ ನಾಗರಿಕ ಬಂಧು ಬಾಂಧವರು ವೇದಿಕೆಯ ಮುಂಭಾಗದಲ್ಲಿ ಬಂದು ಅದನ್ನು ನೀಡಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಒಂದು ಪ್ರತಿಭಟನಾ ಸಭೆಗೆ ತೆಂಗಿನಕಾಯಿಯನ್ನು ತಂದಿರುವಂತಹ ನಾಗರಿಕ ಬಂಧು ಬಾಂಧವರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ತಂದು ಸಹಕರಿಸಬೇಕಾಗಿ ವಿನಂತಿ.
ಧನ ಸಹಾಯ ನೀಡಲು ಇಚ್ಛಿಸುವಂತ ಎಲ್ಲ ಕಾರ್ಯಕರ್ತ ಬಂಧುಗಳು ಸಭಾಂಗಣಕ್ಕೆ ಪ್ರವೇಶ ಮಾಡುವ ಪ್ರವೇಶ ದ್ವಾರದ ಹತ್ತಿರ ಅದಕ್ಕೆ ವ್ಯವಸ್ಥೆಯನ್ನ ಇರಿಸಲಾಗಿದೆ. ದಯಮಾಡಿ ತಾವಲ್ಲಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ ಸಹಾಯ ನೀಡಲು ಇಚ್ಛಿಸುವಂತ ಒಡೆಯುವಂತ ಉದ್ದೇಶ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣಕ್ಕೆ ನ್ಯಾಯ ಸಿಕ್ಕುವ ನಿಟ್ಟಿನಲ್ಲಿ ತೆಂಗಿನಕಾಯಿಯನ್ನು ಒಡೆದು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ. ಎಂಕಲ್ ಮಾತಾ ಗ್ರಾಮ ಹೊಡೆದಲ ಮಾತಾ ಗ್ರಾಮದ ಶಕ್ತಿ ದೇವರಿಗೆ ಪ್ರಾರ್ಥನೆ ಮಲ್ತಕ್ಕಂತ ತಾರಾಯಿನ ಈ ದೇವರಿಗೆ ಹಾಕುನು ದಾಯಗೆಂದು ಬಂಡಂದಂಡ ಏರು ಈ ಸೌಜನ್ಯ ಅತ್ಯಾಚಾರ ಕೊಲೆ ಆರೋಪಡು ಬಾಕಿ ಇಲ್ಲರ ಅಗಲೇನ್ ಏರು ರಕ್ಷಣೆ ಮಲ್ತೊಂದುಲ್ಲರ ರಕ್ಷಣಾ ಮಲ್ಪನಾಗಲ್ಲ ಪರವಾದ ಏರೇರಿ ನೀನು ಉಂತೊಂದು ಬೆರಿಸಾಯ ಕೊಡ್ತಾಗಲಿಗೆ ಕೆಲಸ ಮಲ್ಪ ಒಂದುಲ್ಲರ ಅಗಲೇನು ಬಚಾವ್ ನಂಚಿತ್ನ ವ್ಯವಸ್ಥೆ ಮಲ್ಪ ಒಂದುಲ್ಲರ ಅಗಲಿಗೆ ಮಾತೆರೆಗಲ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರು ಬೋಡಿತ್ರಾತ್ ಪಡಿ ಕೊರಡದ ಮಂದಕ್ಕೇನೊಂದು ಈ ತಾರಾಯಿನ ಹಾಕೊಡೋದು ನಾನು ಪ್ರಾರ್ಥನೆ ಮಲ್ತೊಂದು ನಂಚಿತ್ನ. ನಮಸ್ಕರಿಸುತ್ತಾ ನೆರೆದಿರುವ ಜನಸ್ತೋಮಕ್ಕೆ ನಮಿಸುತ್ತಾ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಇದರ ಆಶ್ರಯದಲ್ಲಿ ಕಳೆದ ಕೆಲವು ದಿನಗಳಿಂದ ಹೋರಾಟವು ನಡೆಯುತ್ತಿದ್ದು ಅದರ ಮುಂದುವರಿದ ಭಾಗವಾಗಿ ಇಂದು ಬೆಳ್ತಂಗಡಿಯ ತಾಲೂಕು ಮೈದಾನದಲ್ಲಿ ಬೃಹತ್ ಪ್ರತಿಭಟನಾ ಸಭೆ ಸೌಜನ್ಯ ಕೊಲೆ ಅತ್ಯಾಚಾರ ಪ್ರಕರಣ, ಅದೇ ರೀತಿ ವೇದವಲ್ಲಿ ಅರಳೆ ಪದ್ಮಲತಾ ಪ್ರಕರಣದ ಸತ್ಯಾಸತ್ಯತೆ ಮತ್ತು ಸಿಬಿಐ ಸುಪ್ರೀಂ ಕೋರ್ಟಿನ ಮೇಲ್ವಿಚಾರಣೆಯಲ್ಲಿ ಸಿಬಿಐ ತನಿಖೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆದಿದ್ದು ಇದರ ಕಟ್ಟ ಕಡೆಯ ಅಂಗವಾದ ಧನ್ಯವಾದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತೇನೆ. ಮೊದಲಿಗೆ ಕಳೆದ ಅನೇಕ ವರ್ಷಗಳಿಂದಲೂ ಅನ್ಯಾಯದ ವಿರುದ್ಧ ನ್ಯಾಯದ ಪರ ಅನ್ಯಾಯ ಎಲ್ಲೇ ನಡೆದ್ರೂ ಕೂಡ ಅದನ್ನು ಪ್ರತಿಭಟಿಸುತ್ತಾ ವಿಶೇಷವಾದ ಕೀರ್ತಿಗೆ ಪಾತ್ರರಾದ, ಅದೇ ರೀತಿ ಸೌಜನ್ಯ ಅನ್ನತಕ್ಕಂತ ಅಮಾಯಕ ಹೆಣ್ಣು ಮಗುವಿನ ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣ ನಡೆದಾಗ ಯಾವೊಬ್ಬ ಸ್ವಾಮೀಜಿಯು ಬರೆದಿರುವಂತಹ ಸಂದರ್ಭದಲ್ಲಿ ಸ್ವಾಮೀಜಿಯಾಗಿ ತನ್ನ ಹೋರಾಟ ನಡೆಸುತ್ತಾ ಅನೇಕ ಸಂಘ ಸಂಸ್ಥೆಗಳೊಂದಿಗೆ ತನ್ನನ್ನು ತಾನು ತೊಡಗಿಸಿಕೊಂಡು ನಮ್ಮೊಂದಿಗೆ ಸದಾ ಹೋರಾಟ ನಡೆಸುತ್ತಿರುವ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಶ್ರೀ ಕ್ಷೇತ್ರ ಸಾಂದೀಪನಿ ಕೇಮಾರು ಸಾಧನಾಶ್ರಮ ಕೇಮಾರು ಇವರಿಗೆ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಅದೇ ರೀತಿ ನೆರೆದಿರುವ ಎಲ್ಲ ಜನಸ್ತೋಮದ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಪ್ರತಿಭಟನಾ ಸಭೆಗೆ ಆಗಮಿಸಿ ಅನೇಕ ವಿಚಾರಗಳತ್ತ ಬೆಳಕನ್ನು ಚೆಲ್ಲಿದಂತ ಅಮೃತಾ ಶೆಟ್ಟಿ ಅತ್ರಾಡಿ ಇವರಿಗೂ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ನೆರೆದಿರುವ ಎಲ್ಲ ಜನಸಾಮಾನ್ಯರ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಕಳೆದ ಅನೇಕ ವರ್ಷಗಳಿಂದ ಧರ್ಮಸ್ಥಳ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಅಸಹಜ ಸಾವಿನ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ಬಂದು ನಮ್ಮೊಂದಿಗೆ ಕೈ ಜೋಡಿಸಿದ ಸಾಮಾಜಿಕ ಕಾರ್ಯಕರ್ತರಾದ ವಿಷ್ಣುಮೂರ್ತಿ ಭಟ್ ಇವರಿಗೂ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ಅತ್ಯಾತ್ಮೀಯವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಕಾಶ್ ಚೆನ್ನಿತ್ತಾಯ ಇವರಿಗೂ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ಅತ್ಯಾತ್ಮೀಯವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಕಳೆದ 36 ವರ್ಷದ ಹಿಂದೆ ತನ್ನ ಪತ್ನಿಯನ್ನು ಕಳೆದುಕೊಂಡಂತ ಡಾಕ್ಟರ್ ಅರಳೆ ಇವರು ತನ್ನ ಇಳಿ ವಯಸ್ಸಲ್ಲೂ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ನಮ್ಮೊಂದಿಗೆ ಅನೇಕ ವಿಚಾರಗಳನ್ನು ವ್ಯಕ್ತಪಡಿಸಿದಂತ ಡಾಕ್ಟರ್ ಅರಳೆ ಇವರಿಗೆ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಅದೇ ರೀತಿ ನೆರೆದಿರುವ ಜನಸಾಮಾನ್ಯರ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಈ ಒಂದು ಹೋರಾಟಕ್ಕೆ ಮಾನವ ಹಕ್ಕು ಸಂಘಟನೆಯ PB ಡೇಜಾ ಇವರು ಬಂದಿರ್ತಾರೆ. ಇವರಿಗೂ ಕೂಡ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಹಾಗೂ ನೆರೆದಿರುವ ಎಲ್ಲ ನಾಗರಿಕರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದಂತ
ಸೌಜನ್ಯಲ ತಾಯಿ ಕುಸುಮಾವತಿ ಮತ್ತು ತಂದೆ ಚಂದಪ್ಪ ಗೌಡ ಇವರು ಬಂದಿರುತ್ತಾರೆ. ಇವರಿಗೂ ಕೂಡ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಅದೇ ರೀತಿ ನೆರೆದಿರುವ ಎಲ್ಲ ಸಭಿಕರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಕಳೆದ ಅನೇಕ ವರ್ಷಗಳಿಂದಲೂ ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವು, ಅಂದು ಪದ್ಮಲತಾ, ಇಂದು ಸೌಜನ್ಯ, ಮುಂದೆ ಯಾರು ಎಂಬ ಯಕ್ಷ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಜನಜನಿತವಾಗಿರುವಂತಹ ಸಂದರ್ಭದಲ್ಲಿ ಈ ಸರಣಿ ಅತ್ಯಾಚಾರ ಮತ್ತು ಕೊಲೆಗೆ ಇತಿಶಿ ಆಡಲೇಬೇಕು, ಅಮಾಯಕ ಹೆಣ್ಣು ಮಕ್ಕಳನ್ನು ಇನ್ನಾದರೂ ರಕ್ಷಿಸಬೇಕು ಎಂದು ತನ್ನ ಪ್ರಾಣದ ಹಂಗನ್ನು ತೊರೆದು ಹೋರಾಟ ನಡೆಸುತ್ತಿರುವಂತಹ ನಿಮ್ಮ ಎಲ್ಲರ ನೆಚ್ಚಿನ ನಾಯಕ, ಧೀಮಂತ ನಾಯಕರಾದ ಮಹೇಶ್ ಶೆಟ್ಟಿ ತಿಮರೋಡಿ ಇವರಿಗೆ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಅದೇ ರೀತಿ ನೆರೆದಿರುವ ಎಲ್ಲ ಸಭಿಕರ ಪರವಾಗಿ ಅನಂತಾನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಈ ಸೌಜನ್ಯ ಪ್ರಕರಣವನ್ನು ವಿಶ್ವದಾದ್ಯಂತ ಸತ್ಯ ತಿಳಿಸುವ ನಿಟ್ಟಿನಲ್ಲಿ ಸಹಕರಿಸಿದ TV9 ದೃಶ್ಯ ಮಾಧ್ಯಮಕ್ಕೆ ಅನಂತಾನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಈ ಒಟ್ಟು ಪ್ರಕರಣವನ್ನು ಸತ್ಯಾಸತ್ಯತೆಯನ್ನು ತಿಳಿಸಿದ ಎಲ್ಲ ದೃಶ್ಯ ಮಾಧ್ಯಮಗಳಿಗೂ ಕೂಡ ಅನಂತಾನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ಅನಂತಾನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಸಹಕಾರವನ್ನು ನೀಡಿದ ಆರಕ್ಷಕ ಠಾಣೆ ಬೆಳ್ತಂಗಡಿ ಇವರಿಗೂ ಕೂಡ ಅನಂತಾನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಈ ಹೋರಾಟಕ್ಕೆ ವಿವಿಧ ಸಂಘಟನೆಗಳು, ನೂರಾರು ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದ್ದು, ಈ ಎಲ್ಲಾ ಸಂಘಟನೆಗಳಿಗೂ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ಅತ್ಯಾತ್ಮೀಯವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ನೆರೆದಿರುವ ಎಲ್ಲ ಧರ್ಮೀಯ ನಾಗರಿಕ ಬಂಧು ಬಾಂಧವರಿಗೂ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ಅತ್ಯಾತ್ಮೀಯವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬೆಳ್ತಂಗಡಿ ತಾಲೂಕಿನ ಅದೇ ರೀತಿ ಉಡುಪಿ, ಮಂಗಳೂರು, ಕರ್ನಾಟಕ ರಾಜ್ಯದಾದ್ಯಂತ ಸಹಕಾರ ನೀಡಿದ ಎಲ್ಲ ನಾಗರಿಕ ಬಂಧು ಬಾಂಧವರಿಗೂ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ಅತ್ಯಾತ್ಮೀಯವಾದ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ವಂದನೆಗಳು ಅನಿಲ್ ಗೌಡ ಅವರಿಗೆ. ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಕೊಂಡು ದೂರದ ಪ್ರದೇಶಗಳಿಂದ ಕೆಲವು ಪೇಟೆಗಳನ್ನು ಮುಚ್ಚಿಕೊಂಡು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಕೊಂಡು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದವರಿಗೆ ಕೂಡ ವಿಶೇಷವಾಗಿ ನಾವು ನೆನಪಿಸಿಕೊಂಡು ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಒಂದು ವಿಶೇಷವಾದ ಸೂಚನೆ, ಬಂದಿರುವ ಎಲ್ಲ ಸಭಿಕರಿಗೂ ಪಾನಕ ಮತ್ತು ಬನ್ನಿನ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ದಯವಿಟ್ಟು ಈ ಒಂದು ವ್ಯವಸ್ಥೆಯನ್ನು ಸ್ವೀಕರಿಸಿ ತಮ್ಮೊಂದಿಗೆ ಸಹಕರಿಸಬೇಕು. ಬಂದಿರುವ ಎಲ್ಲ ನಾಗರಿಕ ಬಂಧು ಬಾಂಧವರಿಗೂ ಪಾನಕದ ವ್ಯವಸ್ಥೆ ಮತ್ತು ಬನ್ನಿನ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ದಯವಿಟ್ಟು ಇದನ್ನು ಸ್ವೀಕರಿಸಿ ತಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಅತ್ಯಾತ್ಮೀಯವಾಗಿ ಮತ್ತೊಮ್ಮೆ ಮಗದೊಮ್ಮೆ ನೆರೆದಿರುವ ಎಲ್ಲ ಜನಸ್ತೋಮಕ್ಕೆ ಅನಂತಾನಂತ ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಬೆಳ್ತಂಗಡಿ ತಾಲೂಕಿನ ಎಲ್ಲ ವಾಹನಗಳ ಚಾಲಕರಿಗೆ ಮತ್ತು ಮಾಲಕರಿಗೆ ಈ ಕಾರ್ಯಕ್ರಮದ ಪ್ರಯುಕ್ತ ವಿಶೇಷವಾಗಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ಪ್ರಕಾರ ಬೆಳ್ತಂಗಡಿ ಆರಕ್ಷಕ ಠಾಣೆ ಅದೇ ರೀತಿ ಹಿರಿಯ ಆರಕ್ಷಕರಿಗೆ ಕೂಡ, ಹಿರಿಯ ಅಧಿಕಾರಿಗಳಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಹೋರಾಟಕ್ಕೆ ತಾಲೂಕಿನಾದ್ಯಂತ ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ, ಅದೇ ರೀತಿ ವಾಹನ ಚಾಲಕರು ಮತ್ತು ಮಾಲಕರು ತಮ್ಮೊಂದಿಗೆ ಸಹಕರಿಸಿದ್ದು ಅವರಿಗೆ ವಿಶೇಷವಾಗಿ ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ನಿನಗದು ನಿಜವಾಗಿಯೂ ತೆರೆಯಲ್ಪಡುತ್ತದೆ. ನ್ಯಾಯದ ಬಾಗಿಲನ್ನು ತಟ್ಟಿದಂತ ಗಂಡೆದೆಯ ಗಂಡು ಮಹೇಶ್ ಶೆಟ್ಟಿ ತಿಮರೋಡಿ ಇದೀಗ ನಮ್ಮ ಮುಂದೆ. ನೆರೆದಿರುವ ಎಲ್ಲ ನಾಗರಿಕರಲ್ಲಿ ಒಂದು ವಿನಂತಿ, ನಮ್ಮ ನೆಚ್ಚಿನ ನಾಯಕರಾದ ಮಹೇಶ್ ಶೆಟ್ಟಿ ತಿಮರೋಡಿಯವರು ಮಾತನಾಡುವ ಸಂದರ್ಭದಲ್ಲಿ ಶಾಂತ ರೀತಿಯಿಂದ
ಈ ಮಾತುಗಳನ್ನು ಕೇಳಿಸಿ ನಮ್ಮೊಂದಿಗೆ ಸಹಕರಿಸಬೇಕು. ಮಹೇಶ್ ಅಣ್ಣ ಮಾತಾಡುವಂತ ಸಂದರ್ಭದಲ್ಲಿ ಶಾಂತ ರೀತಿಯಿಂದ ವರ್ತಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಬಂಧುಗಳೇ ದಯಮಾಡಿ ಘೋಷಣೆಗಳನ್ನು ಕೂಗಬೇಡಿ. ನಮ್ಮ ನಾಯಕರು ಮಾತಾಡುವುದನ್ನ ಆಲಿಸುವುದಕ್ಕೆ ತಾವೆಲ್ಲರೂ ಕೂಡ ಕಾತರರಾಗಿದ್ದಾರೆ ನಮ್ಗೆ ಗೊತ್ತಿದೆ. ದಯಮಾಡಿ ಎಲ್ಲರೂ ಕೂಡ ಅದನ್ನು ಆಲಿಸಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಮಾತಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಪ್ರಥಮತವಾದ ಪ್ರಾರಂಭಡು ತುಳುಟು ಪಾತೆರ್ದು ದುಂಬುಗು ಬೋನಗೆ ಕನ್ನಡ ಪಾತೆರು ಎಂದು ಬಂಡದು ದಯಪಂಡ ರಾಜ್ಯ ಮಟ್ಟೋಡು ರಾಷ್ಟ್ರ ಮಟ್ಟೋಡು ಈ ಒಂಜಿ ವಿಚಾರ ಪ್ರಸ್ತಾಪ ಆಪುನೆಡ್ದೋಸ್ಕರ ಮಾಧ್ಯಮಲೆಡ್ ಕನ್ನಡ ಪಾತೆರೋಡು ಮನ್ಪಂಚಿನ ವಿಚಾರ ಉಂಡು. ಐಕೋಸ್ಕರ ಬೊಕ್ಕ ಕನ್ನಡ ಪಾತೆರುವೇನು. ಪ್ರಥಮತವಾದ ವಿಶ್ವನೇ ಜಗತ್ತೇ ಇನಿ ಧರ್ಮಸ್ಥಳ ಕ್ಷೇತ್ರ ಅಂದ ಪಂಡಂದಂಡ ಅನ್ನಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಪ್ರತಿತಿತ್ತಿನಂಚಿತ್ನ ಕ್ಷೇತ್ರ ಪರಂಪರೆ ನಮಕ್ಕೇನೊಂದು ಬೈದ ಜಗತ್ತೆಡ ಮಾತು ಬಿಡ ಮಂಜುನಾಥ ಕಾಸು ಬಿಡ ತಿಮ್ಮಪ್ಪ ಮನ್ಮುಣಂಚಿತ್ನ ಗಾದೆನ ಪರಿಪಾಲನೆ ಮಲ್ತೊಂದು ಬತ್ತನಂಚಿತ್ನ ಈ ಸಮಾಜ ಈ ಪೊರ್ತುಡು ಅತ್ಯಾಚಾರ ಅನಾಚಾರ ಅಧರ್ಮ ದಬ್ಬಾಳಿಕೆ ದೌರ್ಜನ್ಯದ ಮುಖಾಂತರ ಇನಿ ಸಮಾಜ ವಿಶೇಷವಾಯಿನಂಚಿತ್ತನ ಇಡೀ ರಾಷ್ಟ್ರ ಮಟ್ಟೊಡೊಂಜಿ ರಕ್ತ ಸಂಚಲನ ಆಪುನಂಚಿತ್ನ ವಿಚಾರ ನಮ್ಮ ದುಂಬುಡು ಬೈದನ್ನು ಕರಿನ ಒಂಜಿ ವರ್ಷೋಡ್ದಿಂಚಿ ಐತ ಪಿರೋಡ್ದು ಬತ್ತನಂಚಿತ್ನ ಹೋರಾಟದ ಹಿನ್ನೆಲೆಡೆ ವೇದಿಕೆಡೆ ಉಪ್ಪುನಂಚಿತ್ನ ಸ್ವಾಮೀಜಿಲ್ನ ಕಾರುಗಡ್ಡ ಬೂರೊಂದು ವೇದಿಕೆ ಉಪ್ಪುನಂಚಿತ್ತನ ಹಿರಿಯರು ಸಂತ್ರಸ್ತರ ನಗಲಿನ ನೆನೆತೊಂದು ಸೇರ್ದನಂಚಿತ್ತನ ಅಪ್ಪೆಲು ಮಾತಾ ಜಾತಿದ ಮಾತಾ ಸಂಘಟನೆದ ಮತ ರೀತಿದ ಜನಕ್ಲೆಗಳ ಒಂದಿಸ ಒಂದು ಯಾನು ಪಾತೆರಿಯರ ಪ್ರಾರಂಭ ಮಲ್ಪುವೆ ವಿಶೇಷವಾದ ಒಂಜಿ ವರ್ಷೋಡ್ದು ತುಂಬ ನಡತನಂಚಿತ್ತಿನ ಈ ಒಂಜಿ ಘಟನೆ ಓಲು ನಡತನಂಚಿತ್ತಿನ ಘಟನೆ ಧರ್ಮಸ್ಥಳ ಪನ್ಪುನಂಚಿತ್ತಿನ ಬೆಳ್ತಂಗಡಿ ತಾಲೂಕುದ 81 ಗ್ರಾಮಡು ಧರ್ಮಸ್ಥಳ ಪನ್ಪುಣಂಚಿತ್ನ ಒಂಜಿ ಗ್ರಾಮ ಒಂದು ಒರ್ಂಬ 2016 ಇಸುವಿಡು ಬಯ್ಯದ ಪೊರ್ತುಗು 4 ಗಂಟೆಗೆ ಸೌಜನ್ಯ ಪನ್ಪುಣಂಚಿತ್ನ ಒಂಜಿ ಬಾಲ್ಯನ ಅಪಹರಣ ಮಲ್ಪೇರು ದಾಯಗ ಪಂಡಂದ್ರೆ ನಾ ಬಾಲ್ಯಗ 17 ವರ್ಷ ವಯಸ್ಸಿ ಆದಿತ್ಯಜಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಆಯೋಗ ಇನ್ನಿದಾನೆ ಬನ್ಪುಣೊಂದು ಬಣ್ಣದಂಡ ಜೀರೋಡ್ದು 18 ವರ್ಷ ಮುಟ್ಟ ಪೊಣ್ಣು ಬಾಲ್ಯ ಎಂದು ಬನ್ಪುಣಂಚಿತ್ನೇನು ಯಾನ ಬನ್ನೊಂದಲ್ಲ ಆ ಬಾಲ್ಯದ ಅತ್ಯಾಚಾರಾದ ಅಮಾನುಷವಾದ ಬಾಲ್ಯನ ಕೆರ್ಪುಣಂಚಿತ್ತಿನ ಒಂಜಿ ಕೆಲಸ ಬೆಳ್ತಂಗಡಿ ತಾಲೂಕುದ ಒಂಜಿ ಗ್ರಾಮ ಅದು ಧರ್ಮಸ್ಥಳ ಗ್ರಾಮಡು ನೇತ್ರಾವತಿ ನದಿ ತಬರಿಟಾತನು ಕರಿನ 10 ದಿನದಿಂಚಿ ಒಂದೇ ಹೇಳಿಕೆ ನೆಂಕಲು ಕೊರೊಂದುಲ್ಲ ಇನಿ ಅಸಹಾಯ ಕೆರ್ನಗಲು ಏರ್ ಅತ್ಯಾಚಾರ ಮಲ್ತದ ಕೊಲೆ ಮಲ್ತನಂಚಿತ್ತ ಕೊಲೆಗಡಿಕೆರೆಗೆ ಸಹಕಾರನು ಕೊರ್ಪುಣಂಚಿತ್ತನ ದುಷ್ಟ ಶಕ್ತಿಲೇರುಲ್ಲೆರ ಐತ ಪಿರಾಡುಪ್ಪುಣಂಚಿತ್ನ ಶಕ್ತಿ ಉಂಡ ಆ ಶಕ್ತಿದ ಪಿರಾಡಿನ ರಕ್ಷಣೆಗೂ ಇಪ್ಪುಣಂಚಿತ್ತನ ರಾಜಕೀಯ ಬೇತೆ ಬೇತೆ ರೀತಿದ ಗೋಮುಖ ವ್ಯಾಘ್ರದ ಮುಖವಾಡನು ಪಾಡುನಂಚಿತ್ತ ಜನಕಲುಲ್ಲೆರ ಏನಪ್ಪನೊಂದುಲ್ಲೆರೀನಿ ಕ್ಷೇತ್ರದ ಪುದರ್ನ ಹಾಳು ಮಲ್ತೊಂದುಲ್ಲೇರು ಕ್ಷೇತ್ರ ಇತ್ನಟ್ಟ ಪವಿತ್ರ ಆತಜಿ ಮಂಜುನಾಥ ಅಣ್ಣಪ್ಪ ಸ್ವಾಮಿನ ಪುದರಡಿ ಅಂಕಲಿನಿ ಪ್ರತಿಭಟನೆ ಮಲ್ತೊಂದುಲ್ಲ ಮಂಜುನಾಥ ಅಣ್ಣಪ್ಪ ಸ್ವಾಮಿನ ಎರಗಲ ದತ್ತುಗು ಮಾರ್ದಜಿ ಸಮಾಜ ಈ ದೇಶ ಐಕೋಸ್ಕರ ಪನ್ನೊಂದುಲ್ಲ ಏರ್ ಅತ್ಯಾಚಾರದ ಆರೋಪಿಲುಲ್ಲೆರ ಆ ಆರೋಪಿಲನ ರಕ್ಷಣೆ ಮಲ್ಪುಣಂಚಿತ್ತನ ಗೌರವಾನ್ವಿತ ವ್ಯಕ್ತಿಲಗಲುಲ್ಲೆರ ಪ್ರಭಾವಶಾಲಿ ಶಕ್ತಿ ಉಂಡ ಪೊಲೀಸ್ ಇಲಾಖೆ ಉಂಡ CID ಇಲಾಖೆ ಉಂಡ ಮೊಗಲಿಗೆ ಮಾತೆರಗಲೆ ಅನಿ ಪೊರ್ತುಡು ಪನ್ಪನೆ ಇನಿ ಸೇರ್ದಂಚಿತ್ತನ ಈ ಸಾವಿರ ಸಂಖ್ಯೆದ ಜನಕಲ
ನಿಗಲ್ದ ಒಂಜಂಜ ಪ್ರಶ್ನೆನಕ್ಕೇನು ಅವು ಅಂದ ಅತ್ತ ಅಂದ ಪನೋಡು ನಿಗಲು ಅಂದಂಡ ಕೈದೇರ್ಪಲೆ ಹತ್ತಂದಂಡ ಹತ್ತು ಪಲ್ಲೆ ಮುರಾಣಿ ಮುರಾಣಿ ಸೌಜನ್ಯನ ಅತ್ಯಾಚಾರ ಕೊಲೆ ಪ್ರಕರಣದ ಪರವಾದ ಒಂದು ಪ್ರತಿಭಟನೆ ನಡತನೆ. ಆ ಪ್ರತಿಭಟನೆ ಗ್ರಾಮದ ಬರ್ಪುಣ ಅಂಚಿತ್ತನಗಲೆಗೆ 100 ರೂಪಾಯಿ ಪೊಂಜೋ ನಗಲೆಗೆ ಸಂಬಳ, 200 ರೂಪಾಯಿ ಆಂಜೋ ನಗಲೆಗೆ ಸಂಬಳ. ಬರ್ಯರೆ ಪೋವರೆ ವೆಹಿಕಲ್ದ ಚಾರ್ಜಿನ ಕೊಡ್ತೇವೆ, ಬಸ್ ಮಲ್ತು ಕೊಡ್ತೇವೆ, ಜೀಪ್ ಮಲ್ತು ಕೊಡ್ತೇವೆ. ಆಂಡ ಈ ಬೆಳ್ತಂಗಡಿ ತಾಲೂಕದ ಜನತೆ ದಾನೆ ಉತ್ತರ ಕೊಡ್ತುಂಡು. ಅಗಲ್ನ ಸಂಘಟನೆದ ಒಟ್ಟಿಗೆ ಹಲವಾರು ವರ್ಷದಿಂದ ಇತ್ತನಾಗಲ ಸಮೇತ ಈ ಪ್ರಕರಣ ಎಂಕಲು ಸೌಜನ್ಯನ ಪರ ಪನ್ಪುಣಂಚಿತ್ತನ ಸೂಚನೆ ಕೊಡ್ತೇವೆ. ಇಡೀ ತಾಲೂಕದ ಗಲ್ಲಿ ಗಲ್ಲಿಡ ಪ್ರತಿಭಟನೆದ ಮುಖ ಒಂಜಿ ಪೊತ್ತುಡು ಮತ ತಿಕ್ಕಡ್ಲ ಜೀಪುದ ವ್ಯವಸ್ಥೆ, ಕಾರದ ವ್ಯವಸ್ಥೆ, ವೆಹಿಕಲ್ದ ವ್ಯವಸ್ಥೆ, ಒಣಸದ ವ್ಯವಸ್ಥೆ, ಧರ್ಮ ಸಂದೇಶದ ವ್ಯವಸ್ಥೆ ವಾ ರೀತಿ ಅಂಡಲ ಬೆಳ್ತಂಗಡಿ ತಾಲೂಕದ 5% ಜನಕ್ಕಲು ಪೋತು ಜೇರು ಸ್ವಾಮಿ. ಈ ಪ್ರಕರಣದ ಪಿರಾವಡಿ ತಿರಂಚಿತ್ನ ಶಕ್ತಿಲು ಟಿವಿ ಮಾಧ್ಯಮದ ಎದುರು ಬಂದರೆ ಎಂಕಲ್ನ ಒಟ್ಟಿಗೂ ಸ್ವಲ್ಪತ್ತೈನು, ಅಗಲ್ನ ಒಟ್ಟಿಗೂ 5 ಓಲು ತೋಜೊಂದುಂಡು ಸ್ವಲ್ಪತ್ತೈನು, ಓಲು ತೋಜೊಂದುಂಡು 5. ಯಾನ್ ನರ ಸೈತನಂಚಿತ್ತನ ಪೊಲೀಸ ಇಲಾಖೆಗೆ ಯಾನ್ ಒಂಜಿ ಸವಾಲು ಪಾಡೊಂದಿಲ್ಲ. ಇಡೀ ಸಮಾಜನ ಅಸ್ಥಿರ ಮಲ್ತದೆ, ಇಡೀ ಸಮಾಜನ ಕೆರ್ಪುಣಂಚಿತ್ತನ ಅತ್ಯಾಚಾರಿ ಕೊಲೆಗಡುಕರಿಗೆ ಒಂಜಿ ಸಪೋರ್ಟ್ ಕೊರ್ನಂಚಿತ್ತನ ಡಿಪಾರ್ಟ್ಮೆಂಟ್ ಇತ್ತಂಡ ಪೊಲೀಸ್ ಇಲಾಖೆ. ಸೌಜನ್ಯ ಅಪಹರಣದ ಪತದ ಇನ್ನು ಇಡ ಮುಟ್ಟಲ್ಲ ಒಂಜಿ ದಾಖಲೆ ನಿಗಿಲು ಅಲ್ಲ ಪರವಾದ ಮಲ್ತಿದ್ದಾರೆ. ನೈತಿಕವಾದ ನಿಗಲ್ಲ ವಾವಾರಿತದ ರೆಕಾರ್ಡುಲುಂಡ ಪೂರಾ ಕೇಸು ನಾಶ ಮಲ್ಪುಣಂಚಿತ್ನ ವ್ಯವಸ್ಥೆ ಮಲ್ತೊಂದು ಪೋತಾರೆ. ಏರು ಸ್ವಾಮಿ ನಿಗಲ್ನ ಪಿರೋಡು ಉಪ್ಪುಣಂಚಿತ್ನ ಆತ್ ಮಲ್ಲ ರಾಕ್ಷಸೇರ್ ನಗಲು ಪನ್ಪುಣೆ ನಿಗಲು ಪನೋಡಾಪುಣಿ ನಿ ಸಮಾಜಗು ಅವೇನು ಪನೋಡಾಪುಣ್ ನಿಗಲು ಯಾನ ಪನ್ಪ ಈ ಸೇರ್ದನಂಚಿತ್ನ ಸಂಖ್ಯೆ ಓವೇ ಒಂಜಿ 10 ಪೈಸೆದ ಲಾಭಗೋಸ್ಕರ ಬತ್ತನಂಚಿತ್ನಾಗ್ಲತ್. ಬೆಳ್ತಂಗಡಿ ತಾಲೂಕತ್ತು ಉಡುಪಿ ಜಿಲ್ಲೆದ ರಡ್ಡು ಜಿಲ್ಲೆಡ್ದು ವಿವಿಧ ಸಂಘಟನೆ 100 ಸಂಘಟನೆದ ಪದಾಧಿಕಾರಿನಗ್ಲು ಬೆಳ್ತಂಗಡಿ ತಾಲೂಕದ ಮಾತಾ ರೀತಿದ ಸಂಘಟನೆದ ಪದಾಧಿಕಾರಿನಗ್ಲು ಐತ ಮುಖಾಂತರ ಇನಿ ಹೋರಾಟ ಇನಿ ದಾನೆ ಮಲ್ತೊಂದುಲ್ಲೇರೆ ಪ್ರತಿಭಟನೆ ಮಲ್ಪೇರು. ಕೆಲವರು ಪೇಪರ್ ಖಂಡನೆಯನ್ನು ಕೊರೊಂದುಲ್ಲೇರು, ಬೇಜಾರಾಪುಂಡು ಒಲ್ಲ ಸ್ವಾಮಿಲೆ ಖಂಡನೆಯನ್ನು ಕೊರೊಂದುಲ್ಲರು. ದೇವೇರ್ನ ಪುದರ್ನ ದೇಪುವರ್ನಿಗಲು ಕ್ಷೇತ್ರದ ಪುದರ್ನ ಹಾಲು ಮಲ್ತೊಂದುಲ್ಲರು. ಅವಿವೇಕಲ್ ನಿಗಲು ಒಂಜಿ ಚೂರಾಂಡಲ ನಿಗಲ್ನ ಮನಸ್ಸಡು ಮಾನ ಮರ್ಯಾದಿ ಭಕ್ತಿ ಶಕ್ತಿ ಈ ಪೊಣ್ಣಗ ಅನ್ಯಾಯ ಆತನ ಬಂದು ನಿತ್ತಂದಂಡ ಒಂದೇ ಬೇನೆ ನಿಗಲ್ಲ ಅಪ್ಪಗ ತಂಗಡಿಗೆ ಮಿನಿ ಆತಂದಂಡ ಈ ರೀತಿಯ ಹೇಳಿಕೆ ಕೊರಿಯಲು ನಿಗಲು ಖಂಡಿತವಾದ ಸಾಧ್ಯ ಇದೆ. ಒಂಜಿ ಆನಾವಡು ಪೊನ್ನಾವಡು ಪುಟ್ಟೊಡುಂದಂಡ ಅಪ್ಪನ ಬಂಜಿಡಿಂದ ಬಂದ್ಪುಣೇನು ನಮ್ಮ ಪದೇ ಪದಕ್ಕೇನೊಂದು ಪುವ ಮಾತಾ ಪಿಕ್ಚರ್ದಾಗಲು ಬಂದ್ಪೇರು. ಪಿಕ್ಚರ್ದ ನಾಟಕ ಒಂದು ಪಿಕ್ಚರ್ ಬಂದ್ಪುಣಾಗ್ಲಿ ಪಿಕ್ಚರ್ದ ನಾಟಕ ವಾ ರೀತಿ ಬಂದ್ಪೇರು. ಮಾತ್ರ ಶ್ರೀ ಮಹಿಮೆ ಪಿಕ್ಚರ್ ಮಲ್ಪೆ ದಾಯ ಮಲ್ಪೆ ಒಂದು ಗೊತ್ತುಜ್ಜಿ ಮುರಾಣಿ ಬೆಂಗಳೂರು ಪ್ರತಿಭಟನೆ ಮಲ್ಪೇರು. ಪಿಕ್ಚರ್ದಾಗ್ಲಿ ಅಪ್ಪನ ಪುದಾರ್ಡ್ ಕತೆ ಬರಪೇರು, ಪೊಂಜೋಕಲ್ನ ಪುದಾರ್ಡ್ ಕತೆ ಬರಪೇರು. ಟಿವಿ ಧಾರಾವಾಹಿ ಬರ್ಪುಣಂಚಿತ್ನ ಪೂರಾ ಅಪ್ಪೆನಗಲ್ನ ಪುದಾರ್ಡ್ ದಾಯಿ ದುಡ್ಡು ಮಲ್ಪಾರ್ನ ಯೋಚನೆ ಮಲ್ಪಡಾಯ್ನಂಚಿತ್ನ ಟಿವಿ ಮಾಧ್ಯಮಡು ಬರ್ಪುಣಂಚಿತ್ನ ಚಾನಲ್ ಧಾರಾವಾಹಿಲು ಪೂರ ಪೊಂಜೋನ ಪುಗಂಡು ಬರ್ಪು ಆರತಿ ಭಾರತಿ ಎಂಚೆಂಚಿನ ಬರ್ಪುಂಡು ಹಾಂಡ ಮುರಾಣಿ ಬೆಂಗಳೂರು ಪ್ರತಿಭಟನೆ ಮಲ್ಪೇರು ಮುಗ್ಲು ಮೂರ್ಕೇರ್ ನಗಲು ಸತಾ ಶಂಡೇರ್ ನಗಲು ಯಾನ ಪನ್ಪಣೆ ಸಮಾಜದ ಎದುರುಡು ಗೋಮುಖ ವ್ಯಾಕರಣ ತೋಜಿಪೋರ್ಚಿ ನಿಗಲು ಇನಿ ಮೂಲು ಸೇರ್ದ ನಂಚಿತ್ತ ಜನ ಮುಂಡಾಸದಾಗಲತ್ತೆ
ಮುಂಡಾಸದಾಗಲು ಖಂಡಿತವಾದಲತ್ ಮೂಲು ಸೇರ್ದನ ಬಡ ಕೂಲಿ ಕಾರ್ಮಿಕರನಗಲು ಮುಟ್ಟಲೆ ದೀಪನಗಲು ಯಾನಿ ನೀ ವೇದಿಕೆ ಹಿಡ್ದು ಪನೊಂದಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ವರಿ ಮಾತ್ರ ಈ ಎಂಜಿ ಹೋರಾಟದ ಪಿರೌಡುಲ್ಲೆಂದೆ ನೋಡ್ಚಿ ಯಾನಿನಿ ಸಂಬಂಧಪಟ್ಟನ ರಾಜಕೀಯ ವ್ಯಕ್ತಿಲ್ನಗ್ಲೇ ಪನೊಂದಿಲ್ಲ ಆರೋರಿ ಮುರಾಣಿ ಸೊರಕ್ಕೆ ಬತ್ತೀರಿ ಯಾನ ಸೊರಕ್ಕೆ ಕೊಂಚ ಪ್ರಶ್ನೆನಕ್ಕೇನು ಓಲಿತ್ತಾರು ಸೊರಕ್ಕೆ ಇರು ಸಾವಿರ ಸಾವಿರ ಜನಕ್ಕಲ್ಲ ಓಟನ್ನು ದೆತ್ತೊಂದು ಆ ಓಟನ್ನು ಕಂದದ ಏರೇರ್ನ ಪುದರ್ಡ್ ಮಾರಾಟ ಮಲ್ಪರ ಇರೆಗೆ ಹಕ್ಕ ಕೊಡ್ತಾನೆ ಏರು ಸರ್ಕಾರ ಏರ್ ನಮ್ಮನ ಆಸ್ತಿ ಈರ್ ನಮ್ಮನ ಆಸ್ತಿಯ ಎಂಕಲ್ ನಮ್ಮನ ಆಸ್ತಿಯ ಪನ್ಪುಣಿನ ಪ್ರಶ್ನೆ ಮಲ್ಪಡಾಪುಂಡು ಇರಡ ಒಂದು ವೇಳೆ ಸೊರಕೆರೆ ಈ ರಾಜ್ಯದ ಪ್ರತಿಭಾವಂತ ಜನಕ್ಕಲ್ಲಾಗಲಿ ಯೋಚನೆ ಮಲ್ಪಡು ಒಂಜಿ ಜವಾಬ್ದಾರಿಯುತ ಸ್ಥಾನ ಒಪ್ಪುನಂಚಿತ್ತ ಒಂಜಿ ಸಚಿವರ್ನಗಲ ಆರೋಪಿನ ರಕ್ಷಣೆ ಮಲ್ಪುನಂಚಿತ್ತನಗಲ್ಲ ವೇದಿಕೆ ಬತ್ತು ಕುಲ್ಲುವೇರೆಂದು ಪಂಡಂದಂಡ ಅಗಲೆಲ್ಲ ಆರೋಪಿಂದು ಪರಿಗಣನೆ ಮಲ್ಪಡು ಆಗಲ ತಕ್ಷಣ ಆಗಲ ಸಚಿವಗಿರಿಗೆ ರಾಜೀನಾಮೆಯನ್ನು ಕೊರಡು ದಾನೆ ಪನ್ಪುಂಡು ಕಾನೂನು ಆರೋಪಿ ಏರು ಆರೋಪಿ ಇಂಚಿತ್ತನ ಎಂದು ಪಂಡದು ಪೊಣ್ಣನ ಅಪ್ಪಮ್ಮೆ ಆರೋಪ ಮಾಡಿದಿರು ಅಗಲೇನು ಬಚಾವ್ ಮಲ್ಪುಣಾಗಲು ಸಭೆ ಮಲ್ಪೇರು ಆ ವೇದಿಕೆ ಬತ್ತದ ಸರ್ಕಾರ ಪೂರ್ತಿ ಇರ್ನೊಟ್ಟುಕೊಂಡು ಏರ್ನ ಸೊರಕೆನ ಅಮ್ಮೇರ್ನ ಸರ್ಕಾರ ನಮ್ದು ಇನಿ ಸಮಾಜ ಪ್ರಶ್ನೆ ಮಲ್ಪಡು ಮಹೇಶ್ ಶೆಟ್ಟಿ ತಿಮರಡಿ ಮಾತ್ರ ತುನ ಪ್ರಶ್ನೆ ಮಲ್ಪುಣಂಚಿತ್ತು ನಾವು ಇಡೀ ಸಮಾಜ ಜಾತಿ ಮತ ಭೇದ ಪಂಥ ಪಂಗಡ ಇದ್ದಂದ ಪಕ್ಷ ಭೇದ ಇದ್ದಂದ ಸಂಘಟನೆ ಭೇದ ಇದ್ದಂದ ಇನ್ನು ಒಂದೇ ನಮ್ಮ ಪ್ರಶ್ನೆ ಮಲ್ಪಡ ಏನಂಚಿತ್ತು ನಾವು ಯಾನ್ ಎಚ್ಚರಿಕೆ ಪ್ರದೀದಿ ಕಿಡ್ಲ ಕೊರೊಂದುಲ್ಲ ಇನಿ ಪೊಲೀಸ್ ಇಲಾಖೆ ನಿಸ್ವಾರ್ಥ ಸೇವೆ ಮಲ್ತೊಂದಿಜ್ಜಿ ಪೊಲೀಸ್ ಇಲಾಖೆನ ಸರಿ ಮಲ್ಪುಣ ವ್ಯವಸ್ಥೆನ ಸಿದ್ದರಾಮಯ್ಯ ಮಲ್ಪಡು ನಿಗಲ್ನ ರಾಜಕೀಯ ವ್ಯಕ್ತಿಗಳಿಗೆ ಸರಿಯಾದ ಕೆಬಿಪಿ ಇಂಟದ ಬುದ್ಧಿ ಪನ್ಪುಣೇನು ಪನಡು ಇನಿ ಓಲೋಲು ಪತ್ರಿಕೆ ಹೇಳಿಕೆಯನ್ನು ಕೊರ್ಪೇರು ಖಂಡನೆ ಖಂಡನೆ ಎಂದು ಏರ್ ಆಗಲ್ನ ಪರವಾದ ಎಂಕಲ್ನ ಪರವಾದ ಖಂಡನೆ ಕೊರ್ಪೇರ ಏರ್ ಈ ಆರೋಪಿ ಸ್ಥಾನಡುಲ್ಲೆರ ಆತ ಪ್ರತಿಭಟನೆ ದಿನಕ್ಕೂ ನಡ್ತಂದ್ರ ಉಪೇಪರ್ಡ್ ಬರ್ಪುಜಿ ಭಾರಿ ಬೇಜಾರ ಸಂಗತಿ ಭಾರಿ ಬೇಜಾರದ ಸಂಗತಿ ಒಂಜಿ ಪೇಪರ್ಡ್ ಪತ್ತ ತಿಕಡು ವಿರೋಧ ಬರುಂದುಂಡು ಎಂಕ್ಲೆಗ್ ನೂದು ತಿಕಡು ಆಗಲ್ಲ ವಿರೋಧ ಪ್ರತಿಭಟನೆ ಒಂದುಂಡು ಆ ನೂದು ತಿಕಡು ಪ್ರತಿಭಟನೆ ನಾವು ಪೇಪರ್ಡ್ ಬರ್ಪುಜಿ ಏರಾಳಂಜಿ ಸಜ್ಜಿಗೆ ಬಜಿಲಿದ್ದ ಕಾಕಜಿಡ್ ಬರೆದು ಕೊರಿಯಂದ ಪೇಪರ್ಡ್ ಬಾಡುವೇರು ಸತ್ಯನು ಕಣ್ಣು ಬಿಳಪವನಂಚಿತ್ತನ ಮಾಧ್ಯಮ ಇತ್ತಿಂದಂಡಾವು ಪತ್ರಿಕೋದ್ಯಮ ದಾಯ ತಪ್ಪು ಮಲ್ತೊಂದುಲ್ಲ ನಿಗಲ್ ಪನ್ಬಿಡಂಚಿತ್ನ ಪ್ರಶ್ನೆ ಈ ಪೊಟ್ಟು ನಿಗಲ್ಡಕ್ಕೆ ಏನೊಂದುಲ್ಲ ಏರ್ನ ಕೈಯಾಳದ ಕೆಲಸ ಮಲ್ತೊಂದುಲ್ಲಾರ ನಿಗಲ್ಲ ಪ್ರಿಂಟ್ ಪಿರಾವ್ದ ಬಾಕಿ ಇಲ್ದ ದಾದಾಣ್ಲಕ್ಕಂತೂ ಕೊರೊಂದುಲ್ಲರ ನಿಗಲಿಗೆ ಪನ್ಪುಣ ಪ್ರಶ್ನೆ ಮಲ್ಪುವೆ ದಾಯ ಪನ್ಪೆ ಎಂದು ಪಂಡಂದ ಯಾನಿ ಈ ಹೋರಾಟಕ್ಕೂ ಜತ್ತನಿ ಈ ತೊಂಜಿ ಶಕ್ತಿಯನ್ನ ಪಿರೌಡ್ ಉಂಡು ಬಂದದ್ದು ಖಂಡಿತ ದಾಯ ಪನ್ಪೆ ಎಂದು ಪಂಡ TV9 ಪೋನಾಗ ಎಂಕಲ್ ರಡ್ಡು ಜನ ಬೋತು ನೀವು ಇಲ್ಲಾಡಲ್ಲ TV9 ಪಿದಾಯಿ ಬನ್ನಾಗ ಪೊಲೀಸ್ ವ್ಯವಸ್ಥೆ ಎಂಕ ಬೋರ್ಡ್ ಒಂದು ಬನ್ನ ನೀನು ಯೋಚನೆ ಮಾಡ್ತಾ ಇಡೀ ಸಮಾಜ ಲಕ್ಕಡ್ ನೆಟ್ಟು ಬಂದದ ಪಿದಾಯಿ ಬರೋಡುಂದಂಡ ಎಂಕ್ಲೇ ಗೊತ್ತೊಜ್ಜಿ TV9 ಹಿಡಿದು ಪಿದಾಯಿ ಬರೋಡುಂದಂಡ ಆಜಿ ಗಂಟೆ ಹಿಡ್ದು ಬೊಕ್ಕ ಮಹೇಶ್ ಅಣ್ಣ ಇರನ್ಲೆ ತಂದು ಬೋರ ಜನ ಓಡ್ ಎಂಕ್ಲೆಗ್ ಎಂಕ್ಲು ಬರ್ಪ ಇರೆಗ್ ಓಡೆಗೆ ಬರ್ಪಾರ ಸಿರಾಡಿ ಘಾಟಿಗೆ ಬರ್ಪ ದಾಯಗ್ ಎದುರ್ದ ಪಾರ್ಟಿಲಿ ನನ್ನ ಗಾಡಿದಾಗ ಅದು ಕೆರ್ಪೇರು ಒಂದು ಯಾನತ್ತು ಬನ್ಪುನೆ ಈ ಸಮಾಜ ಪನ್ಯರ ಪ್ರಾರಂಭ ಮಲ್ತಂಡು ಈ ಸಮಾಜ ದಾಯಪನೊಂದುಂಡು ಈ ಸಮಾಜ ಅತ್ಯಾಚಾರಿ ಕೊಲೆಗಡುಕರ್ನ ವಿರುದ್ಧ ಪಾತೆರ ನೀರು ಸೈಪರ್ ಪನ್ಪುಣಂಚಿತ್ತ ಪಾತೆರ ಈ ಸಮಾಜ ದಾಯ ಬರಂದುಂಡು ಐಕೋಸ್ಕರ ಪನೊಂದುಲ್ಲ ಈ ಧರ್ಮಸ್ಥಳ ನೇತ್ರಾವತಿ
ಸ್ಥಾನಘಟ್ಟದ ಆಸುಪಾಸಡೆ ಕರಿನ 10 ವರ್ಷ 450 ಎಂಕಲು ಲೆಕ್ಕಾಚಾರ ಕೊಡ್ತಾ ಆ ದಾಖಲೆ ಉಂಡಿ ಎಂಕಂಡ ಆಯ ಎಂಚ ಸೈತೆ ಬೂರ್ದು ಸೈತೆನಾ ಲಕೊಂದು ಸೈತೆನಾ ನೀರಿಡು ಮುರ್ಕುದೇನಾ ದಾಖಲೆ ಇಜ್ಜಿ ಐಡ್ದು ದುಂಬುದ ತನಿಖೆಲೆನ ಪೂರದೆತ್ತಂದಾಂಡ ಎತ್ತೋ ಸಾವಿರ ಕೊಲೆ ಅಲ್ಪ ನಡ್ತದನ್ನು ಅಸಹಜ ಸಾವು ಪೊಲೀಸ್ ದಾಖಲೆ ಎಂಕ್ಲು ದಾಖಲೆ 10 ಲೆಕ್ಕ ಇಜ್ಜಿ ದಾಖಲೆನು ತೂಪು ಲೆಕ್ಕನೇಜಿ ಯಾನ ನಿಗಲೆಗೆ ಉತ್ತರನು ಕೊರ್ಪೆನೆಕ್ ಕರಿನ 1 ವರ್ಷದಿಂದ ಸೌಜನ್ಯನ ಪರವಾದ ಹೋರಾಟ ಮತ್ತೊಂದುಲ್ಲ ನಮ್ಮ ಈ ಹೋರಾಟದ ಪಿರೌಡ್ದ ನಿಧಾನ ಒಂದುಂಡ ಎಂಚಿದ್ದ ಸಂಘಟನೆ ಹೋರಾಟ ಮಲ್ತದ ಆಂಡಲ ಒಂಜೇ ಒಂಜಿ ಕ್ಲೂ ದೀತಿಜೇರು ಇನಿ ಸಿಐಡಿ ದಾಗಲ ಬತದ ನೆಲನು ಮೂಸೊಂದು ಪೋಪುನಂಚಿತ್ನ ವ್ಯವಸ್ಥೆ ಆತಂಡು ನೆಲ ಮೂಸೊಂದು ಪೋಪುನಂಚಿತ್ತ ವ್ಯವಸ್ಥೆ ಆತಂಡು ಮಾನ್ಯ ವಸಂತ ಬಂಗೇರ್ ಕೋಡ ಪಂಡರ್ ಸಿಐಡಿಂದ ದಕ್ಕಲೆ ಮಾರ ಸಿಬಿಐ ಬರೋಡಿಡೆಗೆ ಅರೆ ಒಂಜಿ ತಾಲೂಕುದ ಪ್ರತಿನಿಧಿ MLA ಈ ಪಾತೆರನು ಪನ್ಪೆರಂದಂಡ ಈ ಕರ್ನಾಟಕ ರಾಜ್ಯದ ಗಣ ಸರ್ಕಾರ ಉಂಡ ಮಗಳಿಗೆ ನಾಚಿಕೆ ಅವಡು ಮಗಳು ರಾಜೀನಾಮೆ ಕೊರತು ತೀರ್ಥ ಜಪ್ಪಡು ಮಗಳು ಯಾನ್ ಆನಿಲ ಪಾತೆರ ಸುರು ಮಲ್ತನಿ ಸಕ್ಕಿದ ಪರವಾದೆ ಸತ್ಯದ ಪರವಾದೆ ಇನ್ನು ನಿಖಿಲ್ 1,000 ಜನ ಸೇರ್ದಾರ ನಿಖಿಲ್ ಗ್ರೌಂಡ್ ಹತ್ತು ಪೇಂಟೆಡ್ ಸಮೇತ ಇದಕ್ಕೆ ಜನ ಉಳೈ ಬರಿಯದಿಂದ ಪೇಂಟೆಡ್ ಬರೋಲ್ಲರಿಗೆ ಆಂಡಲ ಪನ್ನೊಂದುಲ್ಲ ಇಂಚಿಡ್ದು ಗುರುವಾಯಿನಿ ಕೆರೆ ಮುಟ್ಟ ಅಂಚಿಡ್ದು ಉಜಿರೆ ಮುಟ್ಟ ಗ್ರೌಂಡ್ ಉಲೈ ಬರಿಯರ ತೀರಂದ ಜನಕ್ಕುಲ್ಲೇರು ಒಂದೇನಿ ಯೋಚನೆ ಮಲ್ಪಲೆ ಆಡಳಿತ ಮಲ್ಪನಂಚಿತ್ನ ಅಧಿಕಾರಿನಾಗಲೇ ಎಂಕಲ್ನ ಒತ್ತಾಯ ಈತೆ ಮಾನ್ಯ ವಸಂತ ಬಂಗೇರ್ಲ ಶಕುಂತಲ ಶೆಟ್ರಲ ರೀಓಪನ್ ಮಲ್ತನೇಡ್ದೋಸ್ಕರನೇ ಇನ್ನು ಈ ಒಂಜಿ ವಾತಾವರಣ ಸೃಷ್ಟಿ ಆಂಡ್ ಒಂಜಿ ವೇಳೆ ಸೊರಕ್ಕೆ ಅಭಯೇ ಬೊಕ್ಕೊಂಜೇರ ಅಂದು ಪಂಡದು ಕುಲ್ಲುವೇರ್ನ ಮೇರ್ಲ ಮಿನಿ ಕುಲ್ಲುವೇರ್ನಂಡ ಇನಿ ಪರಿಸ್ಥಿತಿ ಮೂಲ ಸಭೆ ಮಲ್ಪನಂಚಿತ್ನ ಪರಿಸ್ಥಿತಿ ಇಜ್ಜಿ ಯೋಚನೆ ಮಲ್ಪಲೇನಿಗಿಲ್ಲ ಏ ಪೇಪ ಸೌಜನ್ಯ ಪರ ಹೋರಾಟ ಅಪ್ಪ ಅಪಗ ಕರೆಂಟ್ಗೆ ತೆಡಿಲ್ ಹಾಕೊಂಡು ಭಾರಿ ಬೇಜಾರದ ಸಂಗತಿ ಎಂಕ್ ಮೆಸ್ಕಮ್ ದಗಲು ಸಮೇತ ನಮಕ್ ಸಪೋರ್ಟ್ ಮಲ್ತೊಂದುಲ್ಲೇರೆ ದಾಯಪಲ್ಲೆ ಇಲ್ಲಡಕುಲೊಂದು ಟಿವಿ ತೂ ಓಡ್ಚಿ ಲೈವ್ ಕಾರ್ಯಕ್ರಮ ಈತೊಂಜು ಮಲ್ಲ ಸಭೆನ ಮುಟ್ಟಬಹುದು ತೂಲೆಂದ ಕರೆಂಟ್ ಇದೆ ನಾಗಲ್ ಪಾಪ ಹೋಲ್ಲ ಅವೇ ಮೆಸ್ಕಮ್ದಾನ ತಂಗಡಿನ ಅಪ್ಪೆನೆಂಚ ಅತ್ಯಾಚಾರ ಮಲ್ತೇರಣ್ಣ ದಾನ ಮಲ್ತದು ದಾನೆ ಮಲ್ತದು ಅಂತ ನೋಡಪ್ಪಣ ಏ ಪೇಪ ಸೌಜನ್ಯನ ಹೋರಾಟ ಉಂಡ ಆನಿ ಕರೆಂಟ್ ಪೋಪನಿ ಕತ್ತಲ ನಿಜವಾದಿನಿ ಸಮಾಜ ಕತ್ತಲೆಡೆ ಉಂಡು ಖಂಡಿತ ಇಂದೆಟ್ಟು ಬೊಲ್ಪು ತೋಜವು ನೆಟ್ಟ ಎಂಕಲ್ ಬುಡುಪುಜ ಖಂಡಿತ ಬಡುದ ನಿಗಲಿ ಏತ್ ಕರೆಂಟ್ ದೆಪ್ಪುಲೆ ನೆಕ್ ಬೊಲ್ಪು ತೋಜ ಒಂದೆ ಎಂಕಲ್ ಅಂಜಿ ಸಾದಿ ತೋಜ ಒಂದೆ ಖಂಡಿತವಾದಲ ಬುಡುಪುಜ ಎದುರ್ದ ವ್ಯಕ್ತಿ ನಗಲಿ ಏತೋ ಪ್ರಭಾವಶಾಲಿ ಅದು ಪಡೆ ಈ ಒಂಜಿ ಕೇಸಡ್ ನಿಗಲ ಸಾಕ್ಷಿ ನಾಶ ಮಲ್ತದರ್ ನಿಗಲ ನೆಟ್ ಜಯ ವಾರಿತಿಡಂಡೆಂಕ್ಲು ಪಡೆದೇ ತೀರುವ ಇಜಿಂದ ದುಂಬುದ ದಿನಟು ಬಾರಿ ಹಿರಿಯಾರು 75 ವರ್ಷ ಪ್ರಾಯದಾರ ಅರಳೆ ಡಾಕ್ಟರ್ ಇತ್ತ ಪಾತೆರಿಯರ್ ನಿಗಲ್ನ ಎದುರುಡು ಆರ್ನ 34 ವರ್ಷದ ಬೇನೆನ ಬಂಡರೆ ಏರೇನ ದೆಪ್ಪಡು ಏರೇನ ದೀವೋಡು ಒಂದು ಇನ್ನು ಇಡೀ ಸಮಾಜ ಲೆಕ್ಕದಲ್ಪ ಈ ಒಂಜಿ ವಾತಾವರಣ ಸೃಷ್ಟಿ ಅವರ ಯಾರೂ ಪನ್ಪುಣೆಲ್ಲ ಸಮಾಜಕ್ಕೂ ಪನ್ಪೇನ ಎಂಕಲ್ಲ ಹೋರಾಟದ ಪಿರೌಡು ಸಾವಿರ ಕೆಚ್ಚೆದೆರ ಜವಣೆರುಲ್ಲಿರು ಇನ್ನು ಎನ್ನಲ್ಲ ಮುಗಿಪು ನಂಚಿತ್ನ ಬೇತೆ ಬೇತೆ ಸಂಘಟನೆದ ಲೀಡರ್ ನಗಲಿನ ಮುಗಿಪವು ನಂಚಿತ್ನ ಸಂಚು ನಡುತ್ತೊಂದುಂಡು ಯಾನ ನಿಗಲೆಗೆ ದಾಯ ಪನ್ಪೆ ಒಂಜಿ ಕೊಲೆತ್ತ ಪಿರೌಡು ಮೂಜಿ 4 5 10 ಕೊಲೆ ಮಲ್ತ ನಂಚಿತ್ನ ಉದಾಹರಣೆ ಆ ಧರ್ಮಸ್ಥಳ ಗ್ರಾಮಡುಂಡು
ಧರ್ಮಸ್ಥಳ ಗ್ರಾಮಡುಂಡು ಮುರಾಣಿ ಸೌಜನ್ಯ ಹತ್ಯಾ ಪ್ರಕರಣದ ಪ್ರಮುಖ ಸಾಕ್ಷಿವರಿ ರವಿ ಪೂಜಾರಿ ಪನ್ಪುಣೆ 4 ತಿಂಗಳು ತುಂಬ ಆತ್ಮಹತ್ಯೆ. ಆ ಧರ್ಮಸ್ಥಳ ಗ್ರಾಮಡು ದಾನ ಸೀಕಂದೆ ಗೊತ್ತಾಪುಚ್ಚಿ ಅವಳು ಸೈಪುನಾಗಲು ಪೂರ ಅಸಹಜ ಸಾವು ಇಜಿಂಡ ಆತ್ಮಹತ್ಯೆ ಇಜಿಂಡ ನದಿಗೆ ಹರಿಸಾವು ಅಥವಾ ನೇನು ಪೂರ ತೂನಾಗ ಗಂಭೀರವಾದ ಯೋಚನೆ ಮಲ್ಪಡು. ಒಂದು ತೆಲ್ಪುಣಂಚಿತ್ತ ಪ್ರಶ್ನೆ ಅತ್ತೆ ಇನಿ ಹೋರಾಟಗೂ ಬತ್ತನಂಚಿತ್ತನಾಗಲೆಲ್ಲ ಮುಗಿಪುಣಂಚಿತ್ತ ವ್ಯವಸ್ಥೆ ಉಂಡು. ಉನ್ನೇನು ಗಂಭೀರವಾದ ಸರ್ಕಾರಲ ಪೊಲೀಸ್ ಇಲಾಖೆಲ ಅಗಲ ಮನಸ್ಸಿಡದಿವಲ್ಲೇ ಇಜಿಂಡ ಇಡೀ ಸಮಾಜ ಯಾನ ಮುರನೇರ ಪಂಡೆ ಮಾನವ ಬಾಂಬರ್ ಸಾವಡಾವು ಎಚ್ಚರಿಕೆಯನ್ನು ಕೊರೊಂದಿಲ್ಲ ಪೊಲೀಸ್ ಇಲಾಖೆಗೆ ಸರಿಯಾಗಿ ನಂಚಿತ್ನ ದೃಷ್ಟಿಡೆ ನಿಗಲ್ನ ಪಿರಾವುಡು ಎಂಕಲುಲ್ಲ ನಿಗಿಲ್ ಮಲ್ಲ ಮುಂಡಸದಾಗಲು ಉಲ್ಲರೆ ರಾಜಕೀಯ ಶಕ್ತಿ ಉಂಡು ಪಂಡದಾಗ್ಲಿ ಬೆಂಬಲ ಮಿನಿ ಕೊರಿಯರೆ ಪೋಯರ್ನ ಆಯ್ತಾ ಒಟ್ಟುಗು ನಿಗಿಲ್ಲ ಕೆಟ್ಟವರು ಒಂದು ಶಕ್ತಿ ಮೂಲು ಒಂದೇ ಒಂಜಿ ಮನುಷ್ಯ ದುಡ್ಡುದೆ ತೊಂದಾಡು ఆయన ಬಂಜಿ ಬಾಯಿ ಕಟ್ಟದು ಆಯ ತಿನ್ಪುನೆಟ್ಟು ಒಂಜಿ ಪುಂಡಿ ಅರಿನು ವರ್ತೊಂದು ಗಂತದ ಎಂಕಲ್ನ ಹೋರಾಟ ಸಮರ್ಪಣೆ ಮಲ್ತೊಂದುಲ್ಲೇರು ಮೂಲ ಏರ್ಲ ದುಡ್ಡುದೆ ತೊಂದು ಬತ್ತನಾಗ್ಲಿಜ್ಜಾರೆ ಏರ್ಲ ಅಜ್ಜಿ ಕೋಡಂಜಿ ಕಾರ್ಯಕರ್ತೆಯರು ಫೋನ್ ಮಾಡ್ತಾರೆ ಮಹೇಶಣ್ಣ ಬರಿಯಾರೆ ಜೀಪ್ ಉಂಡಂದು ದಮ್ಮಾಯ್ ಬರೋಡು ಚೆನ್ನವಂಡ ಯಾನು ಜನ ಬಡ್ತು ನೋಡ್ಪಾನ್ ಬೇರೆ ಬೇಜಾರ್ಲಾವು ಪಾಪ ಬತ್ತಿರ್ನ ಬರ್ಪ 25 ಜನ ಉಳ್ಳ ಬಂಡರ್ ಮಲ್ಲೆಜ್ಜು ಬಂಡ ದಾಯಪಂಡ ನಮ್ಮ ಹೋರಾಟ ಒಂದು ಸ್ವಾರ್ಥದ ಹೋರಾಟ ಇನಿ ಎಂಕಲು ಮಲ್ಪಣಂಚಿದ್ದ ಒಂಜಿ ಸಂಘಟನೆ ಪ್ರಜಾಪ್ರಭುತ್ವ ವೇದಿಕೆ ಈ ಸಮಾಜದ ಓಲೋಲು ಅನ್ಯಾಯ ಆಪುಂಡ ಇಂಚಿತ್ನ ಅತ್ಯಾಚಾರಿ ಕೊಲೆಗಡಿಕೆರ್ನಗಲಿನ ರಕ್ಷಣೆ ಮಲ್ಪನಾಗಲು ಅಗಲ ಪಿರಾಡು ಉಂತರ ಶಕ್ತಿ ಉಂಡ ಉನೇನು ಮಾರ್ಗದ ನಡುಕಂತ ಉಂತ ಹೊಡೆದು ಮಲ್ಪಣಂಚಿತ್ನ ಒಂಜಿ ಮಲ್ಲ ದೇಯಂದಿ ಒಂದು ಎಂಕಲು ಬಿದಾಡೊಂದಿಲ್ಲ ಎಂಕಲು ಇನಿಕೇನೊಂದಿಲ್ಲ ಇನಿ ಮಾತಾ ಸಂಘಟನೆ ಕೇಳುವ ಸಿಬಿಐ ಕೊರ್ಲೆ ಅನ್ಲೆ ಮುರನಿ ಟಿವಿ ಮಾಧ್ಯಮ ನಿಗಲು ತೂದುಪ್ಪರ್ ಎಡಕೈ ದೆತ್ತದು ಬಲಕೈ ದೀಪುನಿ ಬಲಕೈ ದೆತ್ತದು ಎಡಕೈ ದೀಪುನಿ ಸಿಬಿಐ ದೆತ್ತದು ಸಿಐಡಿ ದೆತ್ತದು ಸಿಬಿಐ ಕೊರ್ಪುನಿ ಪಂಡ ಎಂಚಾಂದ್ ಮಂಡಂದ ಬನ್ನಲ್ ಹಿಡಿದೆತ್ತು ದಿಕ್ಕೆಲ್ಲ ಹಿಡಿದೆತ್ತು ಬನ್ನಲ್ಲ ಅವು ಹೊಯ್ಕಲ ಅಜ್ಜಿ ಮಲ್ಪರ ಸಾಧ್ಯನೇ ಅಜ್ಜಿ ದಾಯಂದು ಪಂಡಂದ ಆ ಮಂಜುನಾಥ ಸ್ವಾಮಿನ ಅಣ್ಣಪ್ಪ ದೇವರನ ಶಕ್ತಿ ಆತ ಜೋರು ಕೇಂದ್ರ ಸರ್ಕಾರೋಡು ಪೊಲೀಸ್ ಇಲಾಖೆಡು ರಾಜಕಾರಣಿಗಳಡ ಜಡ್ಜರ್ನಗಳಡ ಮುಟ್ಟ ಮಂಜುನಾಥ ಸ್ವಾಮಿನ ಅಣ್ಣಪ್ಪ ಸ್ವಾಮಿನ ಶಕ್ತಿ ಉಂಡಲ್ಪ ಅಣ್ಣಪ್ಪ ಸ್ವಾಮಿನ ಶಕ್ತಿ ಉಂಡು ಒಂದು ಆ ಶಕ್ತಿದ ಆಧಾರಡಿನಿ ಅವನು ಪೂರಾ ಮುಚ್ಚಾವನಂಚಿತ್ನ ಷಡ್ಯಂತ್ರ ನಡುತ್ತೊಂದುಂಡು ಐಕೋಸ್ಕರ ಪನೊಂದುಲ್ಲ ಯಾನು ಸಿಐಡಿ ಸಮೇತ ಸರ್ಕಾರದಾಗಲು ಸಿಐಡಿದ ಸಿಬಿಐದ ಸಿಐಡಿದ ಕೈಕ್ ಕೊಡ್ತೇರು ಇನ್ನಿತ ನಮ್ಮ ತಾಲೂಕದ ಶಾಸಕರು ಬಂಡೇರು ಮಕ್ಕಳು ದಾಳ ಮಲ್ಪಾರದಿರ್ಜಿ ಸಿಬಿಐ ಕೊಡ್ಲಿ ಅಂದ ಒಂಜಿ ವೇಳೆ ಸಿಬಿಐಗೆ ಕೊರ್ನೊಂದಾಂಡ ಅಲ್ಪಲಾ ಮಂಜುನಾಥನ ದೇವರನ ಪ್ರಸಾದನ ತೊನ್ನಗಲುಳ್ಳೇರು ನಿಗಲೇ ಗೊತ್ತುಂಡು ಜನಾರ್ದನ ರೆಡ್ಡಿನ ಒಂಜಿ ಹಗರಣದ ತನಿಖಾಪಣಂಚಿತ್ನ ಪೊರ್ತುಡು ಬೇಲ್ಗಾಗಿ ಡೀಲ್ ಎಂದು ಬಂಡದ ಎಂಕಲು ನ್ಯಾಯಾಂಗನು ಖಂಡಿತವಾದ್ಲ ನಿಂದನೆ ಮಲ್ಪುಜ ನಿಂದನೆ ಮಲ್ತು ನಾವು ಪ್ರಸಾರ ಮಾಧ್ಯಮಡು ತೂತಿನ ನಿಗಲ್ನ ಎದುರುಡಿಯಾನು ಪನೊಂದುಲ್ಲ ಒಂದು ಎನ್ನೆ ಹೇಳಿಕೆ ಆತ ಯೋಚನೆ ಮಲ್ಪಲೆ ಬಂದಲ ಬೇಲ್ಗಾಗಿ ಡೀಲ್ ಒಂಜಿ ಸುಪ್ರೀಂ ಕೋರ್ಟ್ ದ ಉಲಾ ನಡಪುಣೊಂದು ಮಂಡಂದಾಂಡ ಒಂದು ಯಾನು ಪನ್ಪುಣಂಚಿತ್ನ ಹೇಳಿಕೆ ಪ್ರಸಾರ ಮಾಧ್ಯಮಡು ಪತ್ರಿಕೆ ಮಾಧ್ಯಮಡು ಬತ್ತನಂಚಿತ್ನ ಹೇಳಿಕೆಲೊಂದು ಉದನ ಆಧರಿಸದೆ ಅನ್ಪಾತಿರೊಂದುಲ್ಲ ಅಂಚಂಡ ಈತ ಮಲ್ಲ ಜನಕ್ಕಲು ಒಂಜಿ ವರ್ಷೋಡ್ದಿಂಚಿ ಕೋಟಿ ಜನಕ್ಕಲು ಪ್ರತಿಭಟನೆ ಮಲ್ತಂಡಲ್ಲ ಈತ ನೆಟ್ಟ ಸಿಬಿಐಗೆ ಕೊರಿಯರ ತೀರನ್ನಗಲು ಒಂಜಿ ವರ್ಷೋಡು ದಾಖಲೆನು ಪೂರ ನಾಶ ಮಲ್ತದು ಸೌಜನ್ಯ ಪನ್ಪುಣಂಚಿತ್ನ ಪೊಣ್ಣು ಬಾಲೆ ಎಂಚ ಮಣ್ಣಾದು ಪೋತುನ ಅಂಚನೈತ ದಾಖಲೆನ ಮಣ್ಣು ಮಲ್ತನಂಚಿತ್ನ
ನಮಕ್ ತೋಜೊಂದಿಪ್ಪು ನಾವು ಎಲ್ಲ CIDಗೆ ಕೊರ್ನಲ್ಲ CBIಗೆ ಕೊರ್ನಲ್ಲ ವ್ಯತ್ಯಾಸ ನೆಜ್ಜಿ ಎಂಚಿನ ವ್ಯತ್ಯಾಸ ಅಣ್ಣ ಮೆಗ್ಗಿ ಒಂಜಮ್ಮಗ ಹುಟ್ಟಿನ ಜೋಕುಲ ಅಣ್ಣ ಮೆಗ್ಗಿ ಏತು ವ್ಯತ್ಯಾಸ ಬರು ಬರಿಯರೆ ಸಾಧ್ಯ ಇಜ್ಜಿ ಅದಕ್ಕೋಸ್ಕರ ಇನಿ ಪ್ರಜಾಪ್ರಭುತ್ವ ವೇದಿಕೆದ ಪುದರಡೆಂಕಲ ಸುಪ್ರೀಂ ಕೋರ್ಟ್ ದ ಸುಪರ್ದಿಡ್ ಐತ ಉಲಾಯ್ಡೆ ಒಂಜಿ ವ್ಯವಸ್ಥೆನ ಮಲ್ತದ ಐತ ಮುಖಾಂತರ CBIಗೆ ಕೊರಡು ಈ ರಾಜಕಾರಣಿನ ವಿಷಯ ನಂಬಿಕೆ ಇಜ್ಜಿ ಎಂಕ್ಲೆಗೆ ರಾಜಕಾರಣಿನಗಲ್ಲ ಮಿತ್ತ ನಂಬಿಕೆ ಇಜ್ಜಿ ಎಂಕ್ಲೆಗೆ ಪನ್ಪುನ ವಿಷಯನನ್ನು ಪನೊಂದು ಮಾಧ್ಯಮದಲ್ಲಿ